जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य च चम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराज श्रीपादोऽभीष्टदः सताम् भवति यदनुभवादेडमोऽपि वाग्मी जडमतिरपि जन्तर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಸ್ವಸ್ತಿಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ದೇವತೆಗಳದ್ದು ಅಸುರರದ್ದು ಯುದ್ಧ ನಡೆಯುವಂತಹ ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಮಾಯಾ ಮೌರ್ವೀಂ ಸಮಾಸಾದ್ಯ ದಕ್ಯಮಾನ ದಿವೌಕತಃ ಭೇಜಿರೆ ಚಂದ್ರ ವಿಷಯಂ ಶೀತಾಂಶು ಸಲಿಲಹ್ರದಾತ್ ಅಂತ ಆಯುಧಗಳನ್ನು ಯಾರ್ಯಾರು ಹೇಗೆ ಹೇಗೆ ಬಿಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಹೇಳಿ ತತ್ಸುರಾಸುರ ಸಂಯುಕ್ತಂ ಯುದ್ಧಮತ್ಯದ್ಭುತಂ ಬಭೌ ಧರ್ಮ ಸಮಾಯುಕ್ತಂ ದರ್ಪೇಣ ವಿನಯೇನ ಚ ಅಂತ ದೇವದಾನವರ ಯುದ್ಧ ಅದು ಧರ್ಮಾಧರ್ಮದಿಂದ ಕೂಡಿತ್ತು, ಮತ್ತೆ ಅದ್ಭುತವಾಗಿ ಶೋಭಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಪಕ್ಷಾಭ್ಯಾಂ ಚಾರುಪತ್ರಾಭ್ಯಾಂ ಅಂತ ಗರುಡ ಅವನ ವರ್ಣನೆ ಹೇಳಿದ ಬಳಿಕ ಈ ದೇವತೆಗಳೆಲ್ಲವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳಿದ್ರೆ, ನಮಸ್ತೇಸ್ತು ಹೃಷಿಕೇಶ ಜಹಿ ದೈತ್ಯವಲಂ ವಿಭೋ ನಮಸ್ತ್ರಿಮೂರ್ತಯೇ ತುಭ್ಯಂ ಹರಿಬ್ರಹ್ಮ ಶಿವಾತ್ಮನೆ ಅಂತ ಹೇಳಿ, ಋಷಿಕೇಶನಾದ ನಿನಗೆ ನಮಸ್ಕಾರ, ದೈತ್ಯರ ಬಲವನ್ನು ನೀನು ಸಂಹರಿಸು, ನಮ್ಮನ್ನೆಲ್ಲ ಕಾಪಾಡು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ರಿಮೂರ್ತಿಯ ಒಳಗಿರುವಂತಹ ನೀನು ಅಂತ ಅಂದ್ರೆ ಹರಿಯಲ್ಲಿ ಹರಿಯಾಗಿದ್ದಿ, ಆದರೆ ರುದ್ರ ಮತ್ತೆ ಬ್ರಹ್ಮರಲ್ಲಿ ನೀನು ಅವರ ಒಳಗಿದ್ದುಕೊಂಡು ಅಂತರ್ಯಾಮಿಯಾಗಿ ಮಾಡುವವ ನೀನು ಅಂತ ಹೇಳಿ, ನಮಸ್ತ್ರೈವಿದ್ಯ ರೂಪಾಯ ಋಕ್ಸಾಮ ಯಜುಷೇ ನಮಃ ನಮೋಸ್ತು ಯೋಗಿ ಚಿಂತ್ಯಾಯ ತೇಷಾಂ ಯೋಗ ಪ್ರದಾಯಿನೇ ಅಂತ ಮೂರು ವಿದ್ಯೆಗಳಲ್ಲಿ ನೆನೆಸುವಂತಹ ಋಗ್ಯಜು ಸಾಮಾಶ್ರಮಗಳಲ್ಲಿ ನಿನ್ನ ಸನ್ನಿಧಾನ ಇಟ್ಟವ, ನಿನ್ನನ್ನೆಲ್ಲ ವೇದಗಳು ಮೂರು ವೇದಗಳು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಮಹಿಮೆಯನ್ನು ಚಿಂತನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹ ನೀನು ನಿನ್ನ ವಿಷಯವನ್ನು ನಮಗೆ ತಿಳ್ಕೊಳ್ಳುವ ಹಾಗೆ ಮಾಡಪ್ಪ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿ, ನಮೋ ವಿಕಲ್ಪ ಶೂನ್ಯಾಯ ನಮೋ ವಿಜ್ಞಪ್ತಿ ರೂಪಿಣೆ ಎಂಚ ಜ್ಞಾನಮಯಂ ತೇಜ ಪ್ರವದಂತಿ ಮನೀಷಿಣಃ ಅಂತ ನಿನಗೆ ನಮಸ್ಕಾರ. ಎಂತಹ ನೀನು ಕೇಳಿದರೆ ನಿತ್ಯವೂ ಜ್ಞಾನ ರೂಪದಿಂದ ನಾವು ನಿನ್ನನ್ನು ತಿಳಿಲಿಕ್ಕೆ ಜ್ಞಾನಮಯವಾದ ನಿನ್ನ ತೇಜಸ್ಸನ್ನು ನಾವು ಕೊಂಡಾಡ್ತಾ ಇದ್ದೇವೆ, ನಮಗೆ ಅನುಗ್ರಹ ಮಾಡು ಹೇಳಿ, ತ್ವಂ ನತಾಸ್ಮ ಜಗನ್ನಾಥಂ ಜಹಿ ದೈತ್ಯಗಣಾನ್ ಹರೇ ತ್ವಾಂ ಸ್ತೋತುಂ ಹ್ಯ ವಯಂ ದೇವಃ ಶಕ್ತಾ ವರ್ಷಶತೈರಪಿ. ನೀನು ಜಗತ್ತಿಗೆ ನಾಥ, ನಮಗೆ ಮಾತ್ರ ಅಲ್ಲ, ದೇವತೆಗಳಿಗೆ ಮಾತ್ರ ಅಲ್ಲ, ಜಗತ್ತಿಗೆ ನೀನು ಒಡೆಯ. ದೈತ್ಯಗಣಗಳನ್ನು ನೀನು ಸಂಹರಿಸು ಅಂತ ಹೇಳಿ 100 ವರ್ಷಗಳಲ್ಲಿ ನಾವು ನಿನ್ನನ್ನು ಸ್ತೋತ್ರ ಮಾಡ್ತಾ 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 ಹೋದ್ರೆ ಅದು ಮುಗಿಯದ ಕಥೆ ಅಂತ ಅವರು ಹೇಳಿ, ನಹಿ ದೇವ ಜಗನ್ನಾಥ ಕ್ಷಮಸ್ವ ಪುರುಷೋತ್ತಮ ಇತೀರಿತಾಂ ಗಿರಂ ಶುತ್ವ ಗಂತುಮಭ್ಯುದ್ಯತೋ ಹರಿ. ಹೀಗೆಲ್ಲ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ನೋಡಿ ಮತ್ತೆ ಹೇಳ್ತಾರೆ, ನೋಡು ದೈತ್ಯರನ್ನು ಒಂದು ಕ್ಷಮಿಸಬೇಡ, ಅವರನ್ನು ಒಂದು ಬಿಡಬೇಡ ನೀನು ಅಂತ ಹೇಳಿ, ಭಗವಂತ ನೀನು ದೈತ್ಯರ ವಿರುದ್ಧ ಹೋರಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವೈಶಂಪಾಯನರು ಮುಂದುವರಿಸಿ ಹೇಳ್ತಾರೆ, ಸರ್ವದೇವಮಯೋ ಯಸ್ತು ಸರ್ವೇ ದೇವಾಶ್ಚಯನ್ಮಯ ತಸ್ಯ ವಿಷ್ಣು ಸುರೇಶಸ್ಯ ತೇಜಸ ವಿಧೃತಾಸುರಾಃ. ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಹೇಳ್ತಾರೆ, ಭಗವಂತ ನಮಗೆಲ್ಲರಿಗೂ ಕೂಡ ಅಂತರ್ಯಾಮಿಯಾಗಿ ನಿಂತವ ನೀನು, ಹಾಗಾಗಿ ನಿನ್ನ ಅನುಗ್ರಹದಿಂದ ನಾವು ಇವತ್ತು ಇಂತಹ ಯುದ್ಧವನ್ನು ನೋಡ್ತಾ ಇದ್ದೇವೆ, ನಮ್ಮನ್ನೆಲ್ಲ ಧರಿಸಿದವ ನೀನು, ಹಾಗಾಗಿ ನಾವು ಯುದ್ಧಕ್ಕೆ ಈಗ ಹೋಗುವಾಗಲೂ ಕೂಡ ನಮ್ಮೊಳಗೆ ನಿಂತುಕೊಂಡು ಯುದ್ಧವನ್ನು ಮಾಡಿಸು ಅಂತ ಪ್ರಾರ್ಥನೆ ಮಾಡಿ, ಸಬಲಾಹ ಸಾನುಗಾಶ್ಚೈವ ತ್ರಿದಶಾಶ್ಚ ಮದೋತ್ಕಟಾಃ ಪ್ರಹರ್ತಂ ದಾನಮಂತೈರ್ಯಂ ತರಸಾಹಿ ಸಮಭ್ಯಯುಃ. ಪರಿವಾರ ಸಹಿತರಾದಂತಹ ದೇವತೆಗಳು, ಬಲಿಷ್ಠರಾದಂತಹ ದೇವತೆಗಳು ಮದಭರಿತವಾದಂತಹ ದಾನವ ಸೈನ್ಯ ಪಡೆಯನ್ನು ಬಡಿಲಿಕ್ಕೆ ವೇಗವಾಗಿ ಮುನ್ನುಗ್ತಾ ಇದ್ದಾರೆ.
ಆಗ ತಾಭ್ಯಾಂ ಬಲಾಭ್ಯಾಂ ತುಮುಲೋ ವಿಗ್ರಹಸ್ತದ ಸುರಾಣಾಂಜ ಪರಸ್ಪರ ಜಯಿಷಿಣಾಂ. ದೇವತೆಗಳು ದಾನವರಿಬ್ಬರು ಕೂಡ ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಪರಸ್ಪರ ನಾವು ಗೆಲ್ಲಬೇಕು ಅಂತ ಯುದ್ಧ ಮಾಡ್ತಾ ಇದ್ದಾರೆ. ದಾನವಾಹ ರೇವತಿ ಸಾರ್ಧಂ ನಾನಾ ಪ್ರಹರಣೋದ್ಯತಾ ಧನೀಯರು ಯುದ್ಧಮಾನಾಸ್ತೆ ಪರ್ವತ ಇವ ಪರ್ವತೈ. ಇವರು ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಪರ್ವತಕ್ಕೆ ಇನ್ನೊಂದು ಪರ್ವತ ಎದುರು ಬಂದ ಹಾಗೆ. ಒಂದು ಪರ್ವತ ಯಾವುದು ಕೇಳಿದ್ರೆ ದೇವತೆಗಳು, ಇನ್ನೊಂದು ಪರ್ವತ ಯಾವುದು ಕೇಳಿದ್ರೆ ಅಸುರರು. ಹೀಗೆ ಪರ್ವತಕ್ಕೆ ಡಿಕ್ಕಿ ಹೊಡೆದ ಹಾಗೆ ಪರಸ್ಪರ ಯುದ್ಧ ಮಾಡಲಿಕ್ಕೆ ತೊಡಗಿದ್ದಾರೆ. ಹಾಗಾಗಿ ಹೇಳ್ತಾರೆ, ಇದೆಲ್ಲವೂ ಕೂಡ ಧರ್ಮ ಯುದ್ಧ. ತಥೋರತೈ ಪ್ರಜ್ವಲಿತೈ ವಾಹನೈಶ್ಚ ಪ್ರಚೋದಿತೈ ಉತ್ಪದಿಶ್ಚ ಗಗನಂ ಸಹಸ್ರೈ ಸಮಂತತಃ. ಎಲ್ಲ ಕಡೆ ನೋಡಿದ್ರು ಕೂಡ ಯುದ್ಧದ ರಥಗಳೇ ಉಂಟು, ಇತರ ವಾಹನಗಳೇ ಇಲ್ಲ. ಇವರು ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇರುವಾಗ ಎಲ್ಲರನ್ನು ಪ್ರಚೋದಿಸ್ತಾ ಹೋಗ್ತಾ ಇದ್ದಾರೆ. ರಥದಲ್ಲಿ ಹೋಗೋರು ಬನ್ನಿಯ ಹೊಡಿವಾ ಬನ್ನಿ, ತಕ್ಕಸರನ್ನು ಬಿಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾರೆ. ಆಕಾಶವ್ಯಾಪಿಯಾಗಿ ಹಾರುವಂತಹ ಆಯುಧಗಳನ್ನು ಪ್ರಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಕ್ಷಿಪ್ಯಮಾಣೈಶ್ಚ ಮುಸಲೈ ಸಂಪ್ರೇಷ್ಯದ್ಭಿಶ್ಚ ಸಾಯಕೈ ಚಾಪ್ಯೈರ್ವಿಸ್ಫಾರ್ಯಮಾಣೈಶ್ಚ ಪಾತ್ಯಮಾನೈಶ್ಚ ಮುದ್ಗರೈ. ಪರಸ್ಪರ ದೇವತೆಗಳು ಮತ್ತೆ ದಾನವರು ಒಣಕೆಗಳನ್ನು ಎಸಿತಾ ಇದ್ದಾರಂತೆ. ಕೆಲವರು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಧನುಸ್ಸನ್ನು ಠೇಂಕರಿಸ್ತಾ ಇದ್ದಾರೆ. ಅಂತೂ ಇಂತೂ ಆಯುಧಗಳನ್ನೆಲ್ಲ ಎಸಿತಾ ಇದ್ದಾರೆ, ತಲೆಯ ಮೇಲೆಲ್ಲ ಎಸಿತಾ ಇದ್ದಾರೆ. ತದ್ಯುದ್ಧಮಭವದ್ ಘೋರಂ ದೇವದಾನವದಂಗುಲಂ ಜಗತಸ್ತ್ರಾಸ ಜನನಂ ಯುಗ ಸಂವರ್ತಕೋಪಮಂ. ಪ್ರಳಯ ಕಾಲದಲ್ಲಿ ಹೇಗೆ ಆಗಬಹುದು, ಅಗ್ನಿ ಬರ್ಬೋದು, ಅದೇ ರೀತಿಯಾಗಿ ಜಗತ್ತೇ ದುಃಖದಾಯಕವಾಗಿತ್ತು. ಯುದ್ಧ ಮಾಡಿದಾಗ ಅದರಲ್ಲಿ ಗೆಲ್ಲುವುದು ಅಂತ ಇಲ್ವೇ ಇಲ್ಲ. ಮತ್ತೇನು ಕೇಳಿದ್ರೆ, ಈ ಕೋರ್ಟ್ ಕೇಸುಗಳಲ್ಲಿ ಹೇಳ್ತಾರೆ, ಕೋರ್ಟ್ ಕೇಸಲ್ಲಿ ಗೆದ್ರೆ ಗೆದ್ದವ ಸೋತವನ್ ಸತ್ತ ಅಂತ. ಯಾಕೆ ಕೇಳಿದ್ರೆ ಅದರದ್ದು ಫಲವೇ ಹಾಗೆ. ಇವರು ಇಷ್ಟು ಯುದ್ಧ ಮಾಡಿ ಒಂದಿಷ್ಟು ನಾಶ ಮಾಡಿರ್ತಾರೆ, ಮತ್ತೆ ಯಾರು ಗೆದ್ದಿರ್ತಾನಲ್ಲ ಆ ಊರನ್ನು ನಿರ್ಮಾಣ ಮಾಡಿಕ್ಕೆ ಮತ್ತೊಂದುಷ್ಟು ಒದ್ದಾಡಬೇಕಾಗಿದೆ. ಹಾಗೆ ಇಲ್ಲಿ ಕೂಡ ಎಲ್ಲ ಪ್ರಳಯ ಕಾಲದ ಹಾಗೆ ಯುಗ ಸಂವರ್ತಕೋಪಮಂ ಅಂತಹ ಅಗ್ನಿ ಹೇಗೆ ನಾಶ ಆಗ್ತಾ ಉಂಟು ಅದನ್ನು ಇಲ್ಲಿ ಕಲ್ಪಿಸ್ತಾ ಇದ್ದಾರೆ. ಸ್ವಹಸ್ತಮುಕ್ತೈ ಪರಿಘೈ ಕ್ಷಿಪ್ರಮುಕ್ತೈಶ್ಚ ಪರ್ವತೈ ದಾನವಾಹ ಸಮರೇ ಜಗ್ನುಃ ದೇವಾನಿಂದ್ರ ಪುರೋಗಮಾನ್. ತಮ್ಮ ಕೈಯಿಂದ ಬಿಟ್ಟಂತಹ ಯಾವ ಪರಿಗಾಯುಧ ಉಂಟಲ್ಲ, ಅದು ದೇವತೆಗಳ ಬಿಟ್ಟಂತಹ ಪರಿಗಾಯುಧ, ಅದು ದಾನವರ ಮೇಲೆ ಹೋಗಿ ಬಿದ್ದಿದೆ. ಹಾಗಾಗಿ ಬೆಟ್ಟಗಳಿಂದ ದಾನವರು ಅದರಲ್ಲಿ ಪೀಡಿಸ್ತಾ ಇದ್ದಾರೆ. ಹಾಗಾಗಿ ಇಂದ್ರನೇ ಮೊದಲಾದ ದೇವತೆಗಳು ಕೂಡ ಅದರಿಂದ ಹಿಂಸೆಗೆ ಒಳಪಟ್ಟಿದ್ದಾರೆ. ತೇ ಬಧ್ಯಮಾನಾಃ ಬಲಿಭಿಃ ದಾನವೈರ್ಜಿತಕಾಟಿಭಿಃ ವಿಷನ್ನ ಮನಸೋ ದೇವ ಜಗ್ಮುರಾರ್ತಿಂ ಮಹಾಮೃದೆ. ಹಾಗಾಗಿ ದೇವತೆಗಳು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮತ್ತೆ ಆ ದೇವತೆಗಳು ಕೂಡ ಅವರ ಮೇಲೆ ಬಲಿಚಕ್ರವರ್ತಿಗಳ ಮುಂದೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಶಸ್ತ್ರಜಾಲೈ ಪ್ರಮಥಿತಾ ಪರಿಗೈರ್ಭಿನ್ನಮಸ್ತಕಾ ಭಿನ್ನೋರ್ಸ್ಕಾ ದಿತಿಸುತೈ ವೇಮೋ ರಕ್ತಂ ರಣೇಮುಃ. ದೈತ್ಯನ ಪ್ರಯೋಗ ಮಾಡಿದ ಶಸ್ತ್ರಗಳು ಅದು ಜರ್ಜರಿತವಾಗಿ ಪರಿಗಾಯುಧಗಳೆಲ್ಲ ತಲೆ ಮೇಲೆ ಬಿದ್ದಿದೆ. ತಲೆಯನ್ನು ಸೀಳಿಕೊಂಡು ಮತ್ತೆ ಅದು ರಕ್ತವನ್ನು ಎಲ್ಲ ಹೊರಗೆ ಸೂಸ್ತಾ ಉಂಟು ಸೈನಿಕರನ್ನು. ಸ್ಯಂದಿತಾ ಶರಜಾಲೈಶ್ಚ ನಿರ್ಯತ್ನಾಶ್ಚ ಶರೈಃ ಕೃತಾಃ ಪ್ರವಿಷ್ಟ ದಾನವೀಂ ಮಾಯಾಂ ನಶೇ ಕುಸ್ತೆ ವಿಚೇಷ್ಟಿತಂ. ಇಂತಹ ದೈತ್ಯರ ಬಾಣಗಳು ದೇವತೆಗಳ ಮೇಲೆ ದೇವತೆಗಳ ಬಾಣಗಳು ದೈತ್ಯರ ಮೇಲೆ ಬರ್ತಾ ಉಂಟು. ಆದರೆ ಭಗವಂತ ಏನು ಮಾಡಿದ, ತಾನು ಬಾಣ ಪ್ರಯೋಗವನ್ನು ಮಾಡಿ ಆ ಅಸುರರ ಮಾಯೆಯನ್ನೆಲ್ಲ ತಾನು ಗೆದ್ದು ಬಿಟ್ಟಿದ್ದಾನೆ. ಹಾಗಾಗಿ ದೈತ್ಯರೆಲ್ಲ ಸುಮ್ಮನೆ ಇದ್ದಾರೆ. ಏನು ದೇವತೆಗಳದ್ದು ಯುದ್ಧ ಆಗ್ತಾ ಉಂಟು, ಏನಾಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ತಾವು ನಿಂತುಕೊಂಡಿದ್ದಾರೆ. ಅಪಧ್ವಾಸ್ತ ವಿಸಂಜ್ಞಾಶ್ಚ ತಮಸ ನೀಲವರ್ಚದಃ ಪೇತುಸ್ತೆ ದಾನಬಗಣಾ ಚಿನ್ನ ಪಕ್ಷ ಹಿಮಾಚಲ. ಕತ್ತಲಲ್ಲಿ ಯುದ್ಧ ನಡೀತಾ ಉಂಟು, ಮಾಯಾ ಯುದ್ಧಗಳು. ಹಾಗಾಗಿ ದೈತ್ಯರಾದರೂ ಕೂಡ ಅವರು ಕಪ್ಪೆ ಇದ್ರು. ಹಾಗಾಗಿ ಅದರ ಯಾರಿಗೆ ಯಾರು ಹೊಡಿತಾರೆ ಎಂದು ಗೊತ್ತಾಗದೆ ಅವರು ಪ್ರಜ್ಞಾಶೂನ್ಯರಾಗಿ ತಾವು ಬಿಡ್ತಾ ಇದ್ದಾರೆ. ತದ್ಘನೀಭೂತ ದೈತ್ಯೇಂದ್ರಂ ಅಂಧಕಾರ ನಿವಾರಣಮಂ ದಾನವೇಂದ್ರೇ ಭಸದನಂ ಸುದರ್ಶಿರ್ ವಿವಾಬಭೌ. ಇನ್ನು ದೇವೇಂದ್ರನು ಅಷ್ಟೇ ಯುದ್ಧ ಮಾಡ್ತಾ ಇದ್ದಾನೆ. ದೈತ್ಯರ ಗುಂಪುಗಳು ದೇವತೆಗಳು ಎರಡೂ ಕೂಡ ಕತ್ತಲೆಯಿಂದ ತುಂಬಿದೆ, ಅಂಧಕಾರ ಬಂದಿದೆ. ಆಗ ದಾನವೇಂದ್ರನ ಅಂದ್ರೆ ಈ ದೇವೇಂದ್ರನ ಆನೆಯ ಗುಂಪು ಬಲಾತ್ಕಾರ ತುತ್ತಾದ ಹಾಗೆ ಕಾಣ್ತಾ ಇತ್ತು. ಅಂದ್ರೆ ಕತ್ತಲೆ ಆದದ್ರಿಂದ
ಈ ಆನೆಯು ಕಪ್ಪು ಇರುವುದರಿಂದ ಇದರ ಮೇಲೆ ಅವರು ಆಕ್ರಮಣ ಮಾಡಿದ ಹಾಗೆ ಕಾಣ್ತಾ ಇತ್ತು. ಬಳಿಕ ಮಯಾಸುರ ಬಂದಿದ್ದಾನೆ, ದೇವತೆಗಳ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಪ್ರತಿಯಾಗಿ ಔರ್ವ ಮುನಿ ತಾನೇನು ಮಾಡಿದ್ದಾನೆ ಕೇಳಿದ್ರೆ ಮುನಿಯ ವಂಶಸ್ಥರು ಅಂತ ಕೊಡ್ತಾರೆ. ಅವರು ಬಡವಾಗ್ನಿಯ ಹಾಗೆ ಪ್ರಳಯ ಕಾಲದಲ್ಲಿ ಸದೃಶವಾಗಿ ಅದನ್ನು ನುಂಗುತ್ತಾ ಇದ್ದಾರೆ. ಅಥಾಸ್ತ್ರಜನ್ ಮಾಯಾಂ ಮಯಸ್ತಾಂ ತಾಮಸೀಂ ದಹನ್ ಯುಗಾಂತೋದ್ಯತ ಜನನೀಂ ಸ್ವಷ್ಟಮೌರ್ವೇಣ ಮನ್ನಿನ ಅಂತ. ಔರ್ವ ಮುನಿಯ ವಂಶಸ್ಥರು ಯುದ್ಧ ಮಾಡಿದ್ದಾರೆ. ಋಷಿಗಳು ಅಂದ್ರೆ ದೇವತೆಗಳು ಬಂದಿದ್ದಾರೆ. ಮಯಾಸುರನ ಮಾಯದ ಜಾಲವನ್ನು ತರಿದು ಹಾಕಿದ್ದಾರೆ. ಸದದಾಹ ತಮಸ್ಸರ್ವಂ ಮಾಯಾಮಯ ನಿರ್ಮಿತ ದೈತ್ಯಾಶ್ಚಾದಿತ್ಯ ವೃಷಃ ಸದ್ಯ ಉತ್ತಸ್ಥರಾಹವದು. ಮಯನಿಂದ ನಿರ್ಮಿಸಿದ ಆ ಮಾಯೆಯನ್ನು ದೇವೇಂದ್ರ ಪ್ರಯೋಗಿಸಿದ ಅಸ್ತ್ರ ಅದು ನಾಶ ಮಾಡಿದೆ. ಹಾಗಾಗಿ ಯುದ್ಧ ಭೂಮಿಯಲ್ಲಿಯೇ ಸೂರ್ಯನಂತೆ ಬೆಳಗುವ ಶರೀರದಿಂದ ದೇವತೆಗಳೆಲ್ಲ ಆ ದೈತ್ಯರ ಮೇಲೆ ಮುಗಿಬಿದ್ದಿದ್ದಾರೆ. ಮಾಯಾ ಮೌರ್ವೀಂ ಸಮಾಸಾಧ್ಯ ದಕ್ಯಮಾನ ದಿವೌಕಸಃ ಭೇಜರೇ ಚಂದ್ರ ವಿಷಯಂ ಶೀತಾಂಶು ಸಲಿಲ ಹೃದಾತ್. ದೈತ್ಯರಿಂದ ಪ್ರಯೋಗಿಸಲ್ಪಟ್ಟಂತಹ ಬಡವಾಗ್ನಿಗೆ ಸದೃಶ. ಬಡವಾಗ್ನಿ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಇರುವ ಅಗ್ನಿ. ಈ ಅಗ್ನಿ ಅಲ್ಲಿರುವ ನೀರನ್ನೇ ಕುಡಿದು ಮತ್ತೆ ಬೆಂಕಿ ಉಗುಳ್ತದೆ. ಸಾಮಾನ್ಯವಾಗಿ ಬೆಂಕಿಗೆ ನೀರು ಹಾಕಿದ್ರೆ ಆರಿ ಹೋಗ್ತದೆ. ಆದರೆ ಬಡವಾಗ್ನಿ ಅದು ಆರಿ ಹೋಗೋದಿಲ್ಲ, ಮತ್ತಷ್ಟು ಪ್ರಭಾವದಿಂದ ಬೆಳೆಯುತ್ತೆ. ಅದೇ ರೀತಿ ದೇವತೆಗಳೆಲ್ಲ ಸುಡಲಿಕ್ಕೆ ಆರಂಭ ಮಾಡಿದ್ರು. ಯಾರನ್ನು? ದೈತ್ಯರನ್ನೆಲ್ಲ. ಇದನ್ನು ಬೇಗ ತಡಲಿಕ್ಕಾಗದೆ ಅವರು ಏನು ಮಾಡ್ತಾರೆ ಹೇಳಿದ್ರೆ ಚಂದ್ರನ ಬಳಿಗೆ ಶೀತಾಂಶು ಸಲಿಲ ಹರದಾತ್ ಎಲ್ಲ ಚಂದ್ರನ ಬಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ? ಚಂದ್ರನ ಬಳಿಗೆ ಹೋದ್ರೆ ಸ್ವಲ್ಪ ತಂಪಾಗತ್ತೆ. ತೇ ದಕ್ಯಮಾನ ಶೌರ್ಯೇನ ತೇಜಸ ಭ್ರಷ್ಟ ತೇಜಸ ವಜ್ರಣೇ ದೇವಾ ಸಂತಪ್ತಾ ಶರಣೈಶಿನಃ. ಬಡವಾಗ್ನಿಯ ಹಾಗೆ ಈ ದೇವತೆಗಳು ಆ ದೈತ್ಯರ ಮಾಯೆಯನ್ನು ಸುಡುತ್ತಾ ಇದ್ದಾರೆ. ಹಾಗಾಗಿ ಆ ಮಹಾಮಾಯೆ ತನ್ನ ತೇಜಸ್ಸನ್ನೆಲ್ಲ ಕಳೆದುಕೊಂಡಿದೆ. ಎಲ್ಲಾ ದೇವತೆಗಳು ಕೂಡ ಸಂತಪ್ತರಾಗಿ ರಕ್ಷಣೆಯನ್ನು ಕೇಳ್ತಾ ಇಂದ್ರನ ಬಳಿಗೆ ಓಡಿ ಹೋಗಿದ್ದಾರೆ. ಸಂತಪ್ತೇ ಮಾಯೆಯ ಸೈನ್ಯೆ ದಕ್ಯಮಾನೇ ಚ ದಾನವೈಹಿ ಚೋದಿತೋ ದೇವರಾಜೇನ ವರುಣೋ ವಾಕ್ಯಮಬ್ರವೀ. ಅಂದರೆ ದಾನವರು ಪ್ರಯೋಗ ಮಾಡಿದ್ದಾರೆ ಮಾಯೆಯನ್ನೆಲ್ಲ. ಹಾಗಾಗಿ ಇಂದ್ರಾದಿ ದೇವತೆಗಳದನ್ನು ಎದುರಿಸಲಿಕ್ಕಾಗದೆ ವರುಣನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪುರಾ ಬ್ರಹ್ಮರ್ಷಿಜ ಶಕ್ರ ತಪಸ್ತೇಪೇ ಸುಧಾರುಣಂ ಔರ್ವಃ ಪೂರ್ವಂ ಸ ತೇಜಸ್ವಿ ಸದೃಶೋ ಬ್ರಹ್ಮಣೋ ಗುಣೈ. ಹಿಂದೆ ಬ್ರಹ್ಮರ್ಷಿಗಳಾದವರು ಚ್ಯವನರು, ಅವರೇ ಶಕ್ರ ಅಂತ ಹೇಳುವವರು. ಅಂದ್ರೆ ಚ್ಯವನರ ಶಕ್ತಿ ಎಷ್ಟು ಕೇಳಿದ್ರೆ ಅದು ಇಂದ್ರನ ವಜ್ರಾಯುಧದ ಹಾಗಿರುವಂತಹ ಶಕ್ತಿ. ಹಾಗಾಗಿ ಅವರು ಏನ್ ಮಾಡ್ತಾರೆ, ಅವರನ್ನೇ ಹೇಳುವಂಥದ್ದು, ಚ್ಯವನರನ್ನೇ ಇಲ್ಲಿ ಔರ್ವರು ಅಂತ ಕರೀತಾರೆ. ಅಂತಹ ಔರ್ವರು ಸದ್ಗುಣಗಳಿಂದ ಕೂಡಿದ ಬ್ರಹ್ಮನ ಅನೇಕ ಗುಣಗಳ ಸಾಮ್ಯವನ್ನು ಹೊಂದಿದವರು, ತೇಜಸ್ವಿಗಳು ಆಗಿದ್ರು. ಅಂದ್ರೆ ಔರ್ವ ಋಷಿಗಳು ಅಂದ್ರೆ ಚ್ಯವನರನ್ನು ಇಲ್ಲಿ ಸ್ತೋತ್ರ ಮಾಡಿದ್ರು. ತಂ ತಪಂತಮಿವಾದಿತ್ಯಂ ತಪಸ ಜಗದವ್ಯಯಂ ಉಪತಸ್ಥಂ ಮುನಿಗಣ ದಿವ್ಯಾ ದೇವರ್ಷಿಭಿಃ ಸಹ. ಆ ಔರ್ವ ಮುನಿಗಳು ಅಂದ್ರೆ ಚ್ಯವನರು ತಮ್ಮ ತಪಸ್ಸಿನಿಂದ ಜಗತ್ತನ್ನು ಬೆಳಗಿದವರು ಅಂತ ಹೇಳ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ದೇವರ್ಷಿಗಳಿಂದ ಸಹಿತರಾದಂತಹ ಎಲ್ಲ ಮನುಷ್ಯರು ಅಥವಾ ದೇವತೆಗಳು ಅವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಚ್ಯವನರಲ್ಲಿ. ಹಿರಣ್ಯಕಶಿಪುಶ್ಚೈವ ದೈತ್ಯದಾನವ ಪುಂಗವಃ ಋಷಿಂ ವಿಜ್ಞಾಪಯಾಮಾಸ ಪುರಾ ಪರಮತೇಜಸ. ದೈತ್ಯದಾನವರಗಳಿಯಲ್ಲಿ ಶ್ರೇಷ್ಠನಾದವ ಯಾರು ಹಿರಣ್ಯಕಶಿಪು ಇದ್ದಾನಲ್ಲ, ಅವನೂ ಕೂಡ ಈ ಔರ್ವರ ಬಳಿ ಬಂದು ತಾನು ಹಿಂದೆ ಪ್ರಾರ್ಥನೆಯನ್ನು ಮಾಡಿದ್ದ. ತಮೋಚುರ್ಬ್ರಹ್ಮರ್ಷಯೋ ವಚನಂ ಧರ್ಮ ಸಂಹಿತಂ ಋಷಿವಂಶೇಶೋ ಭಗವನ್ ಛಿನ್ನ ಮೂಲಮಿದಂ ಕುಲಂ. ಆಗ ಔರ್ವರು ಹೇಳಿದ್ರಂತೆ, ಏನು ಕೇಳಿದ್ರೆ, ಋಷಿಗಳ ಪರಂಪರೆಯಲ್ಲಿ ಬಂದಂತಹ ನೀನು ನಾಶ ಹೊಂದ್ರೆ ನೀನೊಬ್ಬನೇ ಉಳಿದು ಬಿಡ್ತೀಯಪ್ಪ, ನಿನ್ನನ್ನೆಲ್ಲರೂ ಬಂದು ಆಶ್ರಯಿಸ್ತಾರೆ ಅಂತ ಹಿರಣ್ಯಕಶಿಪಿಗೆ ಹಿಂದೆ ಔರ್ವರು ಹೇಳಿದ್ರು. ಏಕಸ್ತ್ವಂ ಅನುತ್ರತ್ಯಶ್ಚ ಗೋತ್ರಾಪತ್ಯನ್ನ ವರ್ತತೆ ಕೌಮಾರಂ ವ್ರತಮಾಸ್ಥಾಯ ಕ್ಲೇಶಮೇವಾನುವರ್ತಸೆ. ನೀನೊಬ್ಬನಾದ್ರೂ ಇದೆಯಲ್ಲ, ಹಾಗಾಗಿ ಬೇರೆಯವರೆಲ್ಲ ಹೋಗಿ ಬಿಡ್ತಾರೆ, ಆದರೆ ನೀನೊಬ್ಬನಾದ್ರೂ ನಿಂತು ಗೋತ್ರ ಪ್ರವರ್ತಕನಾಗು. ನೀನು ನಿನ್ನ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಿ ನಿನ್ನ ಕಷ್ಟಗಳನ್ನೆಲ್ಲ ಕಳೆದುಕೋ ಅಂತ ಔರ್ವರು ಹಿರಣ್ಯಕಶಿಪಿಗೆ ಆಶೀರ್ವಚನವನ್ನು ಹಿಂದೆ ಮಾಡಿದ್ರು. ಬಹೂನಿ ವಿಪ್ರಗೋತ್ರಾಣಿ ಮುನೀನಾಂ ಭಾವಿತಾತ್ಮನಾಂ ಏಕದೇಹಾನಿ ತಿಷ್ಠಂತಿ ವಿವಿಕ್ತಾನಿ ವಿನಾ ಪ್ರಜಾಃ.
ಅವರು ಹೇಳ್ತಾರೆ, ತಪಸ್ವಿನಾದಂತಹ ಅನೇಕ ಋಷಿಗಳು ತಾವು ಗೋತ್ರ ಪ್ರವರ್ತಕರಾಗಿದ್ದಾರೆ. ಆದರೆ ನೀವು ಹಾಗಲ್ಲ, ಅವ್ರವರೇ ನೀನೊಬ್ಬರೇ ಉಳಿದು ಬಿಟ್ಟಿದ್ದೀರಿ. ನಿಮಗೆ ಸಂತಾನಗಳೇ ಇಲ್ಲದೆ ಅದು ಕಬಲು ಕಬಲಾಗಿ ಮುಂದೆ ಹೋಗ್ಲಿಕ್ಕುಂಟು. ಧರತ್ಸೋತ್ಪನ್ನ ಭೂತೇಶು ತೇಷು ನೋ ನಾಸ್ತಿ ಕಾರಣಂ ಭವಾಂಸ್ತು ತಪಸಾ ಶ್ರೇಷ್ಠ ಪ್ರಜಾಪತಿ ಸಮದ್ಯುತಿ. ಆ ಎಲ್ಲ ವಂಶಗಳು ನಾಶ ಆಗಿ ಹೋಗ್ತವೆ, ಅದರ ಬಗ್ಗೆ ನಾನಷ್ಟು ತಲೆ ಕೆಡಿಸಿಕೊಳ್ತಾ ಇಲ್ಲ. ಆದರೆ ನೀನಾದರೂ ಏನು ಮಾಡು ಕೇಳಿದ್ರೆ, ತಪಸ್ಸನ್ನೆಲ್ಲ ಮಾಡಿ ನೀನು ಒಳ್ಳೆಯ ಕಾಂತಿಯಿಂದ ಕೊಡುವ ಪ್ರಜಾಪತಿಗೆ ನೀನು ಸಮಾನನಾಗಿದ್ದಿ. ಹಾಗಾಗಿ ಬ್ರಹ್ಮಚರ್ಯವನ್ನು ನೀನು ಪಾಲನೆ ಮಾಡು ಅಂತ ಹೇಳಿದ್ರಂತೆ. ತತ್ ಪ್ರವರ್ತಸ್ವ ವಂಶಾಯ ವರ್ಧಯಾತ್ಮಾನಮಾತ್ಮನ ಸಂಧೇಹಿ ಚೋರ್ಜಿತಂ ತೇಜೋ ದ್ವಿತೀಯಂ ಕುರ್ವೈತನು. ನೀನು ತಪಸ್ಸನ್ನು ಮಾಡಿದರೆ ನಿನ್ನ ವಂಶ ಎನ್ನುವಂಥ ವಿಸ್ತಾರ ಆಗತ್ತೆ. ಆದ್ದರಿಂದ ನಿನ್ನ ವಂಶವನ್ನು ಬೆಳಗಿಸು. ನಿನ್ನ ಪ್ರಖರವಾದ ತೇಜಸ್ಸಿನ ಶರೀರದಿಂದಾಗಿ ಸಂತಾನಕ್ಕೆ ಯೋಗ್ಯವಾದಂತಹ ಎರಡನೆಯ ಶಾಂತ ಬುದ್ಧಿ ಉಳ್ಳಂತಹ ಶರೀರವನ್ನು ನೀನು ಸ್ವೀಕರಿಸು ಅಂತ ಹೇಳಿದ್ರಂತೆ. ಸ ಏವ ಮುಕ್ತೋ ಮುನಿಭಿಃ ಮುನಿರ್ಮನಸಿ ತಾಡಿತಃ ಜಗರ್ಹೇ ತಾನ್ ಋಷಿಗಣಾನ್ ವಚನಂ ಚೇದಮಬ್ರವೀತ್. ಹೀಗೆಲ್ಲ ಹೇಳುವಾಗ ಅವರು ಮುನಿಯ ಬಳಿ ಹೋಗಿ ಹೇಳ್ತಾರೆ, ಅವರ ಮುನಿಗಳಿಗೆ ಈ ದೇವತೆಗಳ ಮಾತು ನಾಟಿತು ಅಂತ. ಹಾಗಾಗಿ ಅವರು ಈ ಮಾತುಗಳನ್ನು ಹೇಳ್ತಾರೆ. ಯಥಾಯಂ ಶಾಶ್ವತೋ ಧರ್ಮೋ ಮುನೀನಾಂ ವಿಹಿತಃ ಪುರ ಸದಾರ್ಷಂ ಸೇವತಾಂ ಕರ್ಮ ವನ್ಯಮೂಲ ಫಲಾಶಿನಾಂ. ಅಲ್ಲ, ಅವ್ರವರು ಹೇಳ್ತಾ ಇದ್ದಾರೆ ದೇವತೆಗಳಿಗೆ, ಇವರಿಗೆಲ್ಲ, ನೀವೆಲ್ಲ ಬನ್ನಿ ಇದೆಲ್ಲ ಮಾಡಿ ಯುದ್ಧಕ್ಕೆ ತೊಡಗಿ ಅಂತ ಕೇಳಿದ್ರೆ ನನಗೆ ಬೇಡ. ಯಾಕೆ ಬೇಡ ಗೊತ್ತುಂಟ? ನಾವು ಕಾಡಿನಲ್ಲೇ ಇರುವವರು, ಕಂದಮೂಲಗಳನ್ನೆಲ್ಲ ನಾವು ತಿನ್ನುವವರು. ಹಾಗಾಗಿ ಋಷಿಗಳಾದದ್ದರಿಂದ ನಮಗೆ ಬೇರೇನು ಬೇಡ. ನಮಗೆ ಹಿಂದಿನಿಂದ ಬಂದಂತ ಶಾಶ್ವತವಾದದ್ದು ಯಾವುದು ಹೇಳಿದ್ರೆ ಅನುಷ್ಠಾನಗಳು, ಅದು ಮಾಡ್ತಾ ನಾವು ಇಲ್ಲಿದ್ದು ಬಿಡ್ತೇವೆ. ಬ್ರಹ್ಮಯೋನೌ ಪ್ರಸೂತಶ್ಚ ಬ್ರಾಹ್ಮಣಸ್ಯಾನುವರ್ತಿನಃ ಬ್ರಹ್ಮಚರ್ಯಂ ಸುಚಲಿತಂ ಬ್ರಹ್ಮಾಣಮಪಿ ಚಾಲಯೇ ದ್ವಿಜಾನಾಂ ವೃತ್ತಯಸ್ತಿಸ್ರೋ ಯೇ ಗೃಹಾಶ್ರಮವಾಸಿನಃ. ಬ್ರಹ್ಮಜನ್ಮದಲ್ಲಿ ಹುಟ್ಟಿದಂತಹ ಈ ಔರ್ವರು ಅಂದ್ರೆ ಚ್ಯವನರು ಬ್ರಾಹ್ಮಣ್ಯವನ್ನು ಅನುಸರಿಸ್ತಾ ಇರುವವರು. ಹಾಗಾಗಿ ಬ್ರಹ್ಮಚರ್ಯ ಎನ್ನುವಂಥದ್ದುಂಟಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ನಾವು ಮಾಡುವ ಅನುಷ್ಠಾನ, ನಾವು ಮಾಡುವ ಬ್ರಹ್ಮಚರ್ಯ, ಅದು ಎಂತಹ ಚತುರ್ಮುಖನನ್ನು ಕೂಲ ಅಲ್ಲಾಡಿಸೀತು ಅಂತ ಹೇಳ್ತಾರೆ. ಅಷ್ಟು ಸಾಮರ್ಥ್ಯ ಋಷಿಗಳಿಗೆ ಉಂಟು. ಯಾವುದಕ್ಕೆ? ಅದರಲ್ಲಿ ಕೂಡ ಆ ಬ್ರಹ್ಮಚರ್ಯ ಎನ್ನುವಂಥದ್ದಕ್ಕೆ ಉಂಟು ಅಂತ ಹೇಳಿ ದ್ವಿಜರಿಗೆ 3 ರೀತಿಯಾದ ಆಚರಣೆಗಳು ಉಂಟು ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ? ಅಸ್ಮಾಕಂತು ವನೇ ವೃತ್ತಿರ್ವನಾಶ್ರಮ ನಿವಾಸಿನಾಂ ಅಭಕ್ಷಣ ವಾಯುಭಕ್ಷಾಶ್ಚ ದಂತೋ ಲೂಖಲಿನಸ್ತತ ಅಶ್ಮಕುಟ್ಟ ದಶತಪಾಹ ಪಂಚಸಪ್ತಪಾಶ್ಚಯೇ. ಕಾಡಿನಲ್ಲಿ ವಾಸಿಸುವ ನಮಗೆ ವನಧರ್ಮಗಳೇ ವಿಹಿತ. ಋಷಿಗಳ ಹತ್ರ ಹೋಗಿ ಹೇಳಿದ್ರೆ ಅಷ್ಟೇ ಹೇಳ್ತಾರೆ, ನಮಗೆಲ್ಲ ವನಧರ್ಮಗಳು. ಏನು ವನಧರ್ಮಗಳು ಕೇಳಿದ್ರೆ, ಇಲ್ಲಿರುವ ನೀರನ್ನು, ಹರಿಯುವ ನೀರಿನ ತೊರೆಯನ್ನು ಕುಡಿಯುವಂಥದ್ದು, ಇಲ್ಲಿರುವ ಬೀಸುವ ಗಾಳಿಯನ್ನು ಸ್ವೀಕಾರ ಮಾಡುವುದು, ಆ ಪ್ರಕೃತಿಯಲ್ಲಿ ಏನು ಆಹಾರ ಉಂಟೋ ಅದನ್ನು ತೆಗೆದುಕೊಳ್ಳುವುದು. ಅದಕ್ಕೋಸ್ಕರ ದಂತೋಲು ಖಲಿನಸ್ತತ. ಹಾಗಾದ್ರೆ ಎಲ್ಲಿಯೋ ಭತ್ತ, ತೆನೆಗಳು, ಗೋಧಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗುವಾಗ ಬೀಳತ್ತೆ, ಗದ್ದೆಯಲ್ಲಿ ಬಿದ್ದಿರತ್ತೆ, ಅಂತಹ ದವಸ ಧಾನ್ಯಗಳನ್ನು ಹಿಡ್ಕೊಂಡು ಬರುವಂಥದ್ದು. ಅದಕ್ಕೆ ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಹಿಡ್ಕೊಂಡು ಬಂದು ಅವರು ಹೇಳ್ತಾರೆ, ದಂತ, ಯಾವ ದಂತದಿಂದ ಪರಸ್ಪರ ಕೊಟ್ಟುವ ಪದಾರ್ಥಗಳನ್ನು ಇದು ಮಾಡ್ತಾ ಇದ್ರು ಕೇಳಿದ್ರೆ, ಈ ಆನೆಯ ದಂತವನ್ನು ಮತ್ತೆ ಕಲ್ಲು, ಅಂದ್ರೆ ಒರಳಾಗಿ ಉಪಯೋಗ ಮಾಡ್ತಾ ಇದ್ದದ್ದು ಆನೆಯ ದಂತವನ್ನು, ಅದರಿಂದ ಕುಟ್ಟಿ ಆ ಪದಾರ್ಥಗಳನ್ನು ಮತ್ತೆ ಅದನ್ನು ಬೇಯಿಸಿ ತಾವು ಅದರಿಂದ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅಶ್ಮಕುಪ್ತಾಹ ದಶತಪಾಹ ಅಂತ ಹೇಳ್ತಾರೆ. 10 ಅಗ್ನಿಗಳಲ್ಲಿ ಅಥವಾ ಪಂಚಾಗ್ನಿಗಳಲ್ಲಿ ತಪಸ್ಸನ್ನು ಮಾಡ್ತಾ ಇರುವಂಥದ್ದು ಇದು ನಮಗೆ ವಿಹಿತ. ಹಾಗಾಗಿ ನೀವು ನನ್ನ ಹತ್ರ ಬಂದು ಆ ಯುದ್ಧ ಉಂಟು, ಯುದ್ಧದಲ್ಲಿರುವ ಮಾಯ ಉಂಟು, ಅದನ್ನು ನೀವು ತೆಗಿಬೇಕು ಅಂತೆಲ್ಲ ನನ್ನ ಹತ್ರ ಹೇಳಲಿಕ್ಕೆ ಬರಬೇಡಿ. ಏತೇ ತಪಸಿ ತಿಷ್ಠಂತೋ ವ್ರತೈರಪಿ ಸುದುಷ್ಕರೈ ಬ್ರಹ್ಮಚರ್ಯಂ ಪುರಸ್ಕೃತ್ಯ ಪ್ರಾರ್ಥಯಂತಿ ಪರಾಂಗತಿಂ. ಈ ರೀತಿಯಾಗಿ ಈ ತಪಸ್ವಿಗಳಾದಂತಹ ಇವರು ಏನು ಮಾಡ್ತಾರೆ? ಅನುಷ್ಠಾನವನ್ನು ಮಾಡ್ತಾ ಬ್ರಹ್ಮಚರ್ಯ ಪ್ರಧಾನವಾದ ಧರ್ಮವನ್ನೇ ಮಾಡಿಕೊಂಡು ಭಗವಂತನ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ. ಬ್ರಹ್ಮಚರ್ಯಾದ್ ಬ್ರಾಹ್ಮಣಸ್ಯ ಬ್ರಾಹ್ಮಣತ್ವಂ ವಿಧೀಯತೆ ಏವಮಾ ಪರೇ ಲೋಕೆ ಬ್ರಹ್ಮವಿದೋ ಜನಾಃ. ಬ್ರಾಹ್ಮಣ್ಯ ಅಂತ ಉಂಟಲ್ಲ, ಅದು ಬ್ರಹ್ಮಚರ್ಯದ ಮೂಲಕವೇ ಅದು ವಿಧಿಸಲ್ಪಟ್ಟದ್ದು ಅಂತ. ಅಂದ್ರೆ ಬ್ರಾಹ್ಮಣ್ಯ ಎನ್ನುವಂಥದ್ದು ಉಳಿಬೇಕು ಕೇಳಿದ್ರೆ
ಬ್ರಹ್ಮಚರ್ಯವು ಕೂಡ ಅತ್ಯಂತ ಪ್ರಧಾನ ಅಂತ ಹೇಳ್ತಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ಭಗವಂತನ ಜ್ಞಾನ ಬರಬೇಕಾದ್ರೆ ಅಲ್ಲಿಯೂ ಕೂಡ ಇಂಥ ಬ್ರಹ್ಮಚರ್ಯ ಎನ್ನುವಂಥದ್ದು ಪ್ರಧಾನವಾಗಿದೆ. ಬ್ರಹ್ಮಚರ್ಯಾತ್ ಬ್ರಾಹ್ಮಣಸ್ಯ ಬ್ರಾಹ್ಮಣತ್ವಂ ವಿಧೀಯತೆ ಇವ ಪರೇ ಲೋಕೆ. ಇಲ್ಲಿ ಮಾತ್ರ ಅಲ್ಲ, ಹೋದ ನಂತರವೂ ಕೂಡ ಬ್ರಹ್ಮಚರ್ಯ ಎನ್ನುವಂಥದ್ದು ಬಹಳ ಸಹಕಾರಿ ಕಾರಣ ಆಗತ್ತೆ. ಬ್ರಹ್ಮಚರ್ಯೇ ತು ಮುನಯೋ ದಿವಿತೆ ಸಂಸ್ಥಿತಾ ಸದಾ ಬ್ರಹ್ಮಚರ್ಯೇ ಸ್ಥಿತಂ ಧೈರ್ಯಂ ಬ್ರಹ್ಮಚರ್ಯೇ ಸ್ಥಿತಂ ತಪಃ ಯೇ ಸ್ಥಿತ ಬ್ರಹ್ಮಚರ್ಯೇ ತು ಮುನಯೋ ದಿವಿತೆ ಸ್ಥಿತಾ. ಬ್ರಹ್ಮಚರ್ಯಕ್ಕೆ ಎಷ್ಟು ಮಹತ್ವ ಅಂತ ಹೇಳ್ತಾರೆ. ಎರಡು ರೀತಿಯಾದಂಥ ಬ್ರಹ್ಮಚರ್ಯವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಒಂದು ನೈಷ್ಠಿಕ ಬ್ರಹ್ಮಚರ್ಯ, ಇನ್ನೊಂದು ವೈವಾಹಿಕ ಬ್ರಹ್ಮಚರ್ಯ. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಮದುವೆ ಇತ್ಯಾದಿಗಳೆಲ್ಲ ಆಗದೆ ತಾನು ಬದುಕುವಂಥದ್ದು ಅಂತಾದ್ರೆ, ವೈವಾಹಿಕ ಬ್ರಹ್ಮಚರ್ಯ ಅಂದ್ರೆ ಅನಿಷಿದ್ಧ ಕಾಲಗಳಲ್ಲಿ ಮಾತ್ರ ಸೇರುವಂಥದ್ದು ಅಥವಾ ಹಗಲಲ್ಲಿ ಎಲ್ಲ ಸೇರದೇ ಇರುವಂಥದ್ದು. ಇಂಥದ್ದೆಲ್ಲ ನಿಯಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಯಮಬದ್ಧವಾಗಿ ತಾವು ಮಾಡುವಂತಹ ಗೃಹಸ್ಥ ಧರ್ಮ ಅದು ಕೂಡ ಬ್ರಹ್ಮಚರ್ಯ ಅಂತ ಎಣಿಸಲ್ಪಡುತ್ತದೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಬ್ರಹ್ಮಚರ್ಯ ಉಂಟಲ್ಲ, ನಾಸ್ತಿ ಯೋಗಂ ವಿನಾ ಸಿದ್ಧಿ. ಈ ಬ್ರಹ್ಮಚರ್ಯ ಇಲ್ಲ ಹೇಳಿದರೆ ನೀವು ಎಂತಹ ಯೋಗಗಳು ಇದ್ರೂ ಕೂಡ ಅದು ಸಿದ್ಧಿಯನ್ನು ಕೊಡೋದಿಲ್ಲ. ಯೋಗ ಸಿದ್ಧಿ ಬರಬೇಕು ಅಂತಾದ್ರೆ ಬ್ರಹ್ಮಚರ್ಯ ಎನ್ನುವಂಥದ್ದು ಅತ್ಯಗತ್ಯ. ನಾಸ್ತಿ ಯೋಗಂ ವಿನಾ ಯಶಃ. ಇನ್ನು ಯೋಗ ಸಿದ್ಧಿ ಇಲ್ಲ ಅಂತಾದ್ರೆ ಕೀರ್ತಿಯೇ ಬರೋದಿಲ್ಲ. ಹಾಗಾದ್ರೆ ನಿಮಗೆ ಕೀರ್ತಿ ಯಶಸ್ಸು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಯಾವುದು ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಆ ಬ್ರಹ್ಮಚರ್ಯಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಹಾಗಾಗಿ ಅದನ್ನು ಇಟ್ಟುಕೊಂಡು ಏನಾದರೂ ಉಪಾಯವನ್ನು ಮಾಡಬೇಕು ನಾವು. ಯೇ ನಿಗೃಹ್ಯೇಂದ್ರಿಯ ಗ್ರಾಮಂ ಭೂತಗ್ರಾಮಂಚ ಪಂಚಮಂ ಬ್ರಹ್ಮಚರ್ಯಂ ತಮಾಧತ್ತೆ ಕಿಮತಃ ಪರಮಂ ತಪಃ. ಇನ್ನು ಸಮಸ್ತ ಇಂದ್ರಿಯಗಳನ್ನು ಯಾರು ನಿಗ್ರಹ ಮಾಡ್ತಾರೋ, ಆಮೇಲೆ ಐದನೆಯದಾದ ಪ್ರಕೃತಿಯ ಆಕ್ರಮಣಕ್ಕೆ ಯಾರು ತುತ್ತಾಗೋದಿಲ್ವೋ ಅಂಥವರು ಮಾಡಿದ ಬ್ರಹ್ಮಚರ್ಯಕ್ಕಿಂತ ಮಿಗಿಲಾದದ್ದು ಯಾವುದು ಉಂಟು ಅಂದ್ರೆ ಬ್ರಹ್ಮಚರ್ಯವೇ ಶ್ರೇಷ್ಠ. ಅದರಲ್ಲಿ ಮತ್ತೆ ತಾವು ಏನು ಮಾಡಬೇಕು ಕೇಳಿದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ತಾನು ಭಗವಂತನ ಚಿಂತನೆಯನ್ನೆಲ್ಲ ಮಾಡ್ತಾ ಇದ್ರೆ ಇವನಿಗೆ ಯಾರೂ ಎದುರಿಲ್ಲ. ಅಯೋಗ ಕೇಶಧರಣಂ ಅಸಂಕಲ್ಪ ವ್ರತಕ್ರಿಯಾ ಬ್ರಹ್ಮಚರ್ಯಂ ತಪಶ್ಚರ್ಯ ತ್ರಯಂ ಸ್ಯಾದಂಭ ಸಂಹಿತಂ. ಯೋಗ ಶಕ್ತಿ ಇಲ್ಲದೆ ಮೂರು ರೀತಿಯಾಗಿರುವಂಥದ್ದು ದಂಭ ಅಂತ ಹೇಳ್ತಾರೆ. ಏನು ಕೇಳಿದ್ರೆ ಯೋಗ ಶಕ್ತಿ ಇಲ್ಲದೆ ಜಟೆಯನ್ನು ಧರಿಸುವಂಥದ್ದು. ಜಟೆ ಇತ್ಯಾದಿಗಳನ್ನು ಧರಿಸಬೇಕಾದ್ರೆ ಯೋಗ ಇತ್ಯಾದಿ ಸಾಮರ್ಥ್ಯಗಳು ಬೇಕು. ಇವತ್ತು ನಾವು ಹೇಳ್ತೇವೆ ಏನು ಯೋಗ್ಯತೆ ಇಲ್ಲ, ನೋಡುವಾಗ ಮಾತ್ರ ಎಲ್ಲ ವೇಷವನ್ನು ಹಾಕಿಕೊಂಡಿದ್ದಾರೆ. ಆ ರೀತಿಯಾಗಿ ಹೇಳ್ತಾರೆ, ಯೋಗ ಶಕ್ತಿ ಇದ್ದವನು ತಾನು ಜಡೆಗಳನ್ನು ಧರಿಸಬಹುದು, ಸರಿಯಾದ ಉದ್ದೇಶ ಇಲ್ಲದೆ ವ್ರತವನ್ನು ಮಾಡಬಾರದು, ಇನ್ನು ಬ್ರಹ್ಮಚರ್ಯವೇ ಇಲ್ಲದೆ ತಪಸ್ಸನ್ನು ಆಚರಿಸಬಾರದು. ಇದು ಮೂರನ್ನು ಕೂಡ ಮೋಸ ಅಂತ ಹೇಳಿದ್ದಾರೆ, ದಂಭ ಅಂತ ಹೇಳಿದ್ದಾರೆ. ಅಂದ್ರೆ ವೇಷಧಾರಣೆಗಳೆಲ್ಲ ಮಾಡಬೇಕಾದ್ರೆ ಒಂದಿಷ್ಟು ಅನುಷ್ಠಾನಗಳು ಒಂದಿಷ್ಟು ಇರಬೇಕು, ಅದೆಲ್ಲ ಯಾವುದೂ ಇಲ್ಲ. ವೇಷಧಾರಣೆ ಮಾಡಿಕೊಂಡು ಬರ್ತಾರೆ ಹೇಳಿದ್ರೆ ಇದು ಅಲ್ಲ. ಕ್ವದಾರಾಹ ಕ್ವಚ ಸಂಯೋಗ ಕ್ವಚ ಭಾವ ವಿಪರ್ಯಯ ಸುಸ್ವರೇಣ ವಿಕಾರೇಣ ಸ್ಪರ್ಶನೀರ್ ಭಾಷಣೇ ನಚ. ಇನ್ನು ಹೇಳ್ತಾರೆ ಇವರು ಅವರು ಅಲ್ಲ, ನೀವು ಬಂದು ಹೇಳ್ತಾ ಇದ್ದೀರಿ ನಮ್ಮ ಎಲ್ಲ ಮಾಯೆಗಳನ್ನು ತೆಗಿಬೇಕು, ಸಹಾಯ ಮಾಡಬೇಕು ಅಂತ. ಇಲ್ಲಪ್ಪ, ನಮ್ಮ ಬ್ರಹ್ಮಚರ್ಯವನ್ನು ಬಿಟ್ಟು ನಾವು ಬರೋದಿಲ್ಲ. ಗುಣಪರಿಪೂರ್ಣನಾದ ಭಗವಂತನನ್ನು ನಾವು ಸೃಷ್ಟಿ ಮಾಡುವಾಗಲೇ ಹೇಳ್ತೇವೆ. ಭಗವಂತ ಏನು ಮಾಡಿದ್ದಾನೆ, ಮಾನಸಿಕ ಸೃಷ್ಟಿಯನ್ನು ಮಾಡಿದ್ದಾನೆ. ಮಾಡಿ ಹೇಳ್ತಾ ಇದ್ದಾರೆ, ಹೆಂಡತಿಯಲ್ಲಿ ಸ್ತ್ರೀ ಪುರುಷರ ಸಂಯೋಗ ಎಲ್ಲಿ, ಮನೋಘಟನೆಗಳು ಎಲ್ಲಿತ್ತು ಒಂದು ಆಲೋಚನೆ ಮಾಡಿ. ಸೃಷ್ಟಿ ಆಗುವಾಗ ಏನಾದರೂ ಇತ್ತ? ಇಲ್ಲ. ಮತ್ತೆ ಸ್ಮರಣಂ ಸುಂದರೀಣಾಂಚ ಮನಸೋ ವಿಕೃತಿಸ್ಪರ ಯಸ್ಯಾಂ ಉತ್ಪತ್ತಿ ಮಾಸಾದ್ಯ ತಸ್ಯಾಂ ಬೀಜಂ ಕ ಆವಹೇ. ಇನ್ನು ಹೇಳ್ತಾರೆ, ಇಂಥವರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚರ್ಯ ಇಲ್ಲದೆ ಇದ್ರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೇಗೆ? ಮನಸ್ಸಿನ ವಿಕಾರಕ್ಕೆ ಕಾರಣವಾದದ್ದು ಈ ಉತ್ತಮವಾದ ಸ್ತ್ರೀಯರನ್ನು ನೋಡುವಂಥದ್ದು, ಅದವರ ಸ್ಪರ್ಶ ಇಲ್ಲ. ಹಾಗಾಗಿ ಅವರ ಜೊತೆಗೆ ಮಾಡುವಂತ ಯಾವ ಸಂವಾದಗಳು ಚೇಷ್ಟೆಗಳು ಉಂಟೋ ಇದು ಮನೋವಿಕಾರಕ್ಕೆ ಕಾರಣ ಆಗತ್ತೆ ಬಿಟ್ಟು ಸತ್ಸಂತಾನಕ್ಕೆ ಕಾರಣ ಆಗುವುದಿಲ್ಲ. ಸ್ಮರಣಂ ಸುಂದರೀಣಾಂಚ ಮನಸೋ ವಿಕೃತಿ ಸ್ಫುರ ಯಸ್ಯಾಂ ಉತ್ಪತ್ತಿ ಮಾಸಾದ್ಯ ತಸ್ಯಾಂ ಬೀಜಂ ಕ ಆವಹೇ. ಹಾಗಾದ್ರೆ ಮನೋವಿಗ್ರಹ ಬಂದುಕೊಂಡು ಒಳ್ಳೆಯ ಸಂತಾನ ಎಲ್ಲ ಬರಬೇಕು ಕೇಳಿದ್ರೆ ಹಾಗಾದ್ರೆ
ಯಾವ ಸ್ತ್ರೀಯಲ್ಲಿ ಉತ್ಪತ್ತಿಯ ಮಾಡುವ ಸಾಮರ್ಥ್ಯ ಉಂಟು ಅಂತಹ ಗರ್ಭದಲ್ಲಿ ಗರ್ಭಾಧಾನವನ್ನು ಮಾಡ್ತಾರೆ. ಪಾಪಿಷ್ಠರ ಅಂತ ಮೂರ್ಖರು ಸರಿ ಉದ್ದೇಶ ಇಲ್ಲದೆ ತಾವೇನು ಮಾಡ್ತಾರೆ, ಕರ್ಮಗಳನ್ನು ಮಾಡ್ತಾರೆ. ಬ್ರಹ್ಮಚರ್ಯದ ನಿಯಮದಲ್ಲಿ ಬ್ರಹ್ಮ ಇಂಥ ಶುಕ್ರವನ್ನು ತಾನು ರಚಿಸಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಚರ್ಯ ಎನ್ನುವಂಥದ್ದು ಒಂದು ದೊಡ್ಡ ವ್ರತ. ಈ ವ್ರತ ಮಾಡಿದ್ರೆ ಮಾತ್ರ ಉಳಿದೆಲ್ಲ ನಿನಗೆ ಸಿದ್ಧಿಗಳು ಸಿಗ್ತವೆ. ಎಷ್ಟೋ ಜನ ಅಂಥವರು ಇಂಥವರು ಅಂತ ಹೇಳ್ತಾರೆ, ಆದರೆ ಬ್ರಹ್ಮಚರ್ಯ ಇಲ್ಲ ಹೇಳಿದ್ರೆ ಅದೆಲ್ಲವೂ ನೀವು ಎಣಿಸಿದಷ್ಟು ಫಲವನ್ನು ತಂದು ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇಂತಹ ಬ್ರಹ್ಮ ಸುಮ್ಮನೆ ಕೊಡ್ಲಿಲ್ಲ, ಶುಕ್ರಾದಿ ಧಾತುಗಳನ್ನು ಕೊಟ್ಟಿದ್ದಾನೆ. ಕೊಟ್ಟು ಅದನ್ನು ನೀವು ಹೇಗೆ ನಿಯಮನ ಮಾಡಿಕೊಂಡು ಬ್ರಹ್ಮ ಪದವಿಯ ಕಡೆಗೆ ತೆರಳುತ್ತಾ ಇದ್ದಾರೆ ಅಂತ ನೋಡ್ತಾನೆ. ಹಾಗಾಗಿ ಬ್ರಹ್ಮ ಪದಾತ್ ಖಿನ್ನ ದೃಷ್ಟ್ವಾ ಶುಕ್ರಂ ವಿಮುಂಚತಿ. ಆಮೇಲೆ ಸೃಷ್ಟೇ ವಿದ್ರಾವಯಂತ್ಯಂತ್ಯ ತಸ್ಯಾಂ ಬೀಜಂ ಕ ಆವಹೇದ್ ಬ್ರಹ್ಮಚರ್ಯೇ ಯದಾ ಭೂಯೋ ಭವೇದ್ಯದಿ ವಿನಿಶ್ಚಯ. ಸ್ತ್ರೀಯರನ್ನು ಮುಟ್ಟಿದ ಕೂಡಲೇ ಮನೋವಿಕಾರಕ್ಕೆ ಸುತ್ತಾಗ್ತಾರೆ. ಅಂಥದ್ದು ಇರುವಾಗ ಅಂಥ ಸ್ತ್ರೀಯರನ್ನು ಸೇರಿಕೊಂಡು ಹೇಗೆ ಉತ್ತಮ ಸಂತಾನವನ್ನು ಪಡಿಲಿಕ್ಕೆ ಸಾಧ್ಯ? ಹಾಗಾಗಿ ಬ್ರಹ್ಮಚರ್ಯ ಎನ್ನುವಂಥದ್ದು ಇರಲೇಬೇಕು. ಹಾಗಾಗಿ ಇಂಥವರು ಸ್ತ್ರೀ ಸಂಪರ್ಕಾದಿಗಳನ್ನು ಮಾಡಬಾರದು ಅಂತ ಹೇಳಿದ್ವಿ. ಅಶುಚಿಯಾದಂತಹ ವ್ರಣಪೂರ್ಣವಾದಂಥ ಸ್ತ್ರೀಯರ ದೇಹ ಅಂತ ಹೇಳ್ತಾರೆ. ಪ್ರಾಣಿನೋ ದದತೇಕೆ ರತಿಂತತೋ ಯೋಷಿತಾಂ ವಪುಷಿ ನಿಬ್ರಣೇ ಶುಚವು ಬ್ರಹ್ಮಚರ್ಯಂ ಅಪರಂ ಸುನಿಶ್ಚಿತಾ ಕುರ್ಮಹೇ ಯದಪಿ ಕಾಂಕ್ಷಿತಂ ಹರದಿ. ಹಾಗಾಗಿ ಬ್ರಹ್ಮಚರ್ಯವನ್ನು ಇಟ್ಟುಕೊಂಡು ನಾವು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಯದ್ಯಸ್ತಿ ತಪಸೋ ವೀರ್ಯಂ ಯುಷ್ಮಾಕಂ ಅಜಿತಾತ್ಮನಾಂ ಸೃಜಧ್ವಂ ಮಾನಸಾನ್ ಪುತ್ರಾನ್ ಪ್ರಾಜಾಪತ್ಯೇನ ಕರ್ಮಣ. ಒಂದು ವೇಳೆ ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲವೋ ಅವರಿಗೆ ತಪಸ್ಸು ವೀರ್ಯ ಶಕ್ತಿಗಳು ಇಲ್ಲದೇ ಇದ್ರೆ ಪ್ರಾಜಾಪತ್ಯ ವಿಧಿಯಿಂದಾದರೂ ಮನಸ್ಸಿನಲ್ಲಿ ಮಕ್ಕಳನ್ನು ಸೃಷ್ಟಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದ. ನಿಜವಾದ ತಪಸ್ವಿ ಆದರೂ ಮನಸ್ಸಿನಿಂದ ಸಂತಾನವನ್ನು ಮಾಡಿಕೊಳ್ಬೋದು. ಮನಸಾ ನಿರ್ಮಿತ ಯೋನಿರಾಧಾತವ್ಯ ತಪಸ್ವಿನ ನದಾರ ಯೋಗೋ ಬೀಜಂಬ ವ್ರತಮುಕ್ತಂ ತಪಸ್ವಿನಾಂ. ಅದಕ್ಕಾಗಿ ಪತ್ನಿಯ ಸಂಬಂಧವನ್ನು ಹೊಂದಿ ಅಲ್ಲಿ ಸಂತಾನವನ್ನು ಇಟ್ಟು ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡುವುದು ವ್ರತ ಅಂತ ಎಣಿಸುವುದಿಲ್ಲ. ಯದಿದಂ ಲುಪ್ತಧರ್ಮಾರ್ಥಂ ಯುಷ್ಮಾಭಿರಿಹ ನಿರ್ಭಯೈ ವ್ಯಾಹೃತಂ ಸದ್ಭಿರತ್ಯರ್ಥಂ ಅಸದ್ಭಿರಿವ ಮೇ ಮತಂ. ನೀವು ಬಂದು ಹೇಳ್ತಾ ಇದ್ದೀರಿ, ಬ್ರಹ್ಮಚರ್ಯಾದಿಗಳನ್ನೆಲ್ಲ ಬಿಟ್ಟು ಸಂತತಿಯನ್ನು ಪಡೆ ಅಂತ ಹೇಳ್ತಾ ಇದ್ದೀರಿ, ಇದರಿಂದ ಧರ್ಮ ಲೋಪ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ಅಸಜ್ಜನರ ಉಪದೇಶದಂತೆ ಉಂಟು. ನೀವೆಲ್ಲ ಬಂದು ಹೇಳ್ತಾರೆ ಅದು ಮಾಡಿ ಇದು ಮಾಡಿ ಹೇಳ್ತಿರಲ್ಲ, ಇದು ಒಳ್ಳೆಯ ಉಪದೇಶಗಳಲ್ಲ. ಆದ್ದರಿಂದ ನಿಮ್ಮ ಮಾತನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿ ವಪುರ್ದೀಪ್ತಾಂತರಾತ್ಮಾನಮೇಹಕೃತ್ವ ಮನೋಮಯಂ ದಾರಯೋಗಂ ವಿನಾ ಸ್ರಕ್ಷ್ಯೇ ಪುತ್ರಮಾತ್ಮತನೂರುಹಂ. ಈಗ ನೋಡಿ, ಹೆಂಡತಿ ಇಲ್ಲದೆ ಬ್ರಹ್ಮಚರ್ಯದಿಂದ ಬೆಳಗಿದ ಈ ಶರೀರದಿಂದಾಗಿ ಮನೋಮಯದಿಂದ ಸಂತತಿಯನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಏವಮಾತ್ಮಾನಮಾತ್ಮ ವೈ ದ್ವಿತೀಯಂ ಜನಯಿಷ್ಠತಿ ವನ್ಯನಾನೇನ ವಿಧಿನ ದಿಧೃಕ್ಷಂತಮಿವ ಪ್ರಜಾಃ. ಇನ್ನು ಇಂದ್ರಿಯ ನಿಗ್ರಹವುಳ್ಳ ತನ್ನ ಮನಸ್ಸಿನಿಂದ ಅವರು ಹೇಳ್ತಾ ಇದ್ದಾರೆ, ನನಗಿಂತ ಭಿನ್ನವಾದಂಥ ಒಂದು ಸಂತಾನವನ್ನು ನಾನು ಹುಟ್ಟಿಸ್ತೇನೆ. ಅವನಾದರೂ ಹೇಗೆ ಕಾಡಿನಲ್ಲಿ ತಪಸ್ಸಿನ ವಿಧಿಯಿಂದ ದುಷ್ಟ ಪ್ರಜೆಗಳನ್ನು ಸಂಹಾರ ಮಾಡುವಂತ ಮಗನನ್ನು ನಾನು ಸೃಷ್ಟಿಸ್ತೇನೆ. ವನ್ಯೇ ನಾನೇನ ವಿಧಿನ ದಿಭಕ್ಷಂತಮಿವ ಪ್ರಜಾಃ. ಹಾಗಾಗಿ ಪ್ರಜೆಗಳ ರಕ್ಷಣೆಗೋಸ್ಕರ ನಾನು ಸಂತಾನವನ್ನು ಮಾಡ್ತೇನೆ. ಔರ್ವಸ್ತು ತಪಸಾ ವಿಷ್ಣೋ ನಿವೇಶ್ಯೋರ್ಂ ಹುತಾಶನಿ ಮಮಂಥೇಕ ಶಕುನೇನೀವ ಸುತಸ್ಯ ಪ್ರಭವಾರಿಣಂ ತಸ್ಯೋರ್ಂ ಸಹಸಾ ಭಿತ್ವಾ ಜ್ವಾಲಮಾಲಿ ನಿರಂಧನಃ. ಈ ರೀತಿಯಾಗಿ ಅವರವರು ಹೇಳಿ ಬ್ರಹ್ಮಚರ್ಯದಿಂದ ತಮ್ಮ ಸಾಮರ್ಥ್ಯದಿಂದ ತೊಡೆಗೆ ಬೆಂಕಿಯನ್ನು ತಾಗಿಸಿದ್ರ, ಜೊತೆಗೆ ಒಂದು ದರ್ಭೆಯಿಂದ ಆ ತೊಡೆಯನ್ನು ಮಥನವನ್ನು ಮಾಡ್ತಾರೆ. ಅದರಲ್ಲಿ ಒಂದು ಮಗುವನ್ನು ಪಡೀತಾರೆ. ಆ ಮಥಿಸಿದಾಗ ಆ ತೊಡೆದುಕೊಂಡು ಕಟ್ಟಿಗೆ ಇಲ್ಲದೆ ಬಂದದ್ದು ಅದನ್ನೇ ಅಗ್ನಿ ಅಂತ ಕರೀತಾರೆ. ಆ ತೇಜಸ್ಸಿನಿಂದ ಅಗ್ನಿದೇವ ಉತ್ಪತ್ತಿಯಾದ. ಜಗತೋ ನಿಧನಾಕಾಂಕ್ಷಿ ಪುತ್ರೋಗ್ನಿ ಸಮಪದ್ಯತ ಉರ್ವಸ್ಯೋರ್ಂ ನಿರ್ಭಿದ್ಯ ಔರ್ವೋ ನಾಮಂತಕೋ ನಲಃ
ದಿಧಕ್ಷನ್ನಿವಲೋಕಾಂ ಸ್ತ್ರೀಂ ಜಜ್ಞೆ ಪರಮಕೋವಿದಃ. ಅಗ್ನಿ ಬಂದ. ಹೇಗೆ ಬಂದ ಅಗ್ನಿ? ಲೋಕವನ್ನು ತಾನು ಬೆಳಗಿಸುವ ಅಗ್ನಿಯಾಗಿ ಬಂದ. ಕತ್ತಲೆಯನ್ನು ತಿನ್ನುವ ಅಗ್ನಿ ಬಂದಿದ್ದಾನೆ, ಊರುವಿನ ಹೊಡೆಯಿಂದ ಬಂದಿದ್ದಾನೆ. ಅವನಿಗೆ ಔರ್ವ ಅಗ್ನಿ ಅಂತ ಹೆಸರು ಅಗ್ನಿಗೆ. ಅಂತಹ ಅತಿಕ್ರೋಧಪಿಷ್ಟನಾಗಿ ಆತ ಮೂರೂ ಲೋಕವನ್ನು ನುಂಗ್ಲಿಕ್ಕೆ ತಾನು ಸಿದ್ಧನಾಗಿರುವವನು ಅಗ್ನಿ. ಉತ್ಪನ್ನ ಮಾತ್ರಶ್ಚೋವಾಚ ಪಿತರಂ ದೀಪ್ತಚೇತಸಾಂ ಕ್ಷುಧಾಮಾಂ ಬಾಧತೆ ತಾತ ಜಗದ್ದಕ್ಷೇ ಸ್ವತೇಜಸ. ಈತ ಹುಟ್ಟಿದ ಕೂಡಲೇ ತೇಜಸ್ಸಿನಿಂದ ಬಂದವ ಅಗ್ನಿ. ಔರ್ವರ ದೇಹದಿಂದ ತೊಡೆಯಿಂದ ಹುಟ್ಟಿಕೊಂಡವ. ಹಾಗಾಗಿ ಅಗ್ನಿಸುತರು ಮಾತಾಡ್ತಾರೆ ಔರ್ವರನ್ನು ಕುರಿತೆಲ್ಲ ಹೇಳ್ತಾರೆ. ಕ್ಷುಧಾಮಾಂ ಬಾಧತೆ ತಾತ, ನಮಗೆ ವಿಪರೀತ ಹಸಿವೆ ಆಗಿದೆ, ಆದ್ದರಿಂದ ನಮ್ಮ ತೇಜಸ್ಸಿನಿಂದ ಜಗತ್ತನ್ನು ಸುಟ್ಟು ಬಿಡ್ತೇವೆ, ನಾವೆಲ್ಲವನ್ನು ನಾಶ ಮಾಡಿ ಅದನ್ನು ತಿಂತೇವೆ ಅಂತ ಹೇಳಿದ್ರನ್ನು. ತ್ರಿದಿವಾರೋಭಿರ್ಜ್ವಾಲೈ ಜೃಂಭಮಾಣೋ ದಿಶೋ ದಶ ನಿರ್ದಹನ್ ಸರ್ವಭೂತಾನಿ ವವೃದ್ಧೇ ಸ್ವಂತಕೋ ನಲಃ. ಆ ಅಗ್ನಿ ಏನು ಮಾಡಿದ್ದಾನೆ? ಹುಟ್ಟುವಾಗಲೇ ಹುಟ್ಟಿಕೊಂಡವ, ಅರುವಾಗ್ನಿಯಾಗಿ ಬಂದವ. ತಾನು ಬೆಳೀತಾ 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 ಹೋಗ್ತಾನೆ, ವಿಜೃಂಭಿಸ್ತಾ ಹೋಗ್ತಾನೆ, ಸುಡುತ್ತಾ 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 ಹೋದ. ಎಷ್ಟು ಕೇಳಿದ್ರೆ ಅಂತಕನ ಬೆಂಕಿಯಾಗಿ ಬೆಳೆದಂತೆ. ಅಂತಕ ಅಂದ್ರೆ ಯಮ, ಯಮನ ಬೆಂಕಿಯಾಗಿ ಬೆಳಗಿದೆ. ಯಾರಿಗೆ? ಅಸುರನ್ನು ನಾಶ ಮಾಡುವುದಕ್ಕೋಸ್ಕರ. ಏತಸ್ಮಿನ್ನಂತರೇ ಬ್ರಹ್ಮ ಮುನಿರ್ಮೌರಂ ಸಮಾಜೇತ ಆಜಗಾಮ ಮುನಿರ್ಯತ್ರ ವ್ಯಸರ್ಜತ್ ಪುತ್ರಮುತ್ತಮಂ. ಈ ಪ್ರಸಂಗದಲ್ಲಿ ಚತುರ್ಮುಖ ಬ್ರಹ್ಮ ಬಂದು ಔರ್ವರಿಗೆ ಗೌರವವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಹೇಳ್ತಾರೆ, ಎಲ್ಲಿ ಮಗನನ್ನು ನೀನು ಸೃಷ್ಟಿಸಿದ್ಯಲ್ವಾ ಆ ಪ್ರದೇಶಕ್ಕೆ ನೀನು ಹೋಗು ಅಂತ ಹೇಳಿದ್ದಾರೆ. ಔರ್ವ ಸದದರ್ಶೋರ್ವಸ್ಯ ದೀಪ್ಯಮಾನಂ ಸುತಾಗ್ನಿನ ಔರ್ವ ಕ್ರೋಧಾಗ್ನಿ ಸಂತಪ್ತಾನ್ ಲೋಕಾಂಶ್ಚ ಋಷಿಭಿಃ ಸಹ. ಔರ್ವರು ತಮ್ಮ ಮಗನಾಗಿ ಹುಟ್ಟುವಂತಹ ಅಗ್ನಿ ತಾನು ಬೆಳೆಯುವುದನ್ನು ಕಾಣುತ್ತಾ ಇದ್ದಾರೆ. ಹಾಗಾಗಿ ಕ್ರೋಧಾಗ್ನಿಯಿಂದ ಲೋಕವನ್ನೇ ಎಲ್ಲ ನಾನು ಸುಟ್ಟು ಬಿಡ್ತೇನೆ ಅಂತ ಹೇಳಿ ತಾವು ಅಗ್ನಿಯನ್ನು ಮತ್ತಷ್ಟು ಬೆಳೆಸ್ತಾ ಇದ್ದಾರೆ ಔರ್ವರು. ತಮುವಾಚ ತಥೋ ಬ್ರಹ್ಮ ಕಾಂತಪೂರ್ವಂ ಸಮಾಜಯನ್ ಪುತ್ರೇದಾಂ ಧಾರ್ಯತಾಂ ತೇಜೋ ಲೋಕಾನಾಂ ಕ್ಷಯತಾಕ್ಷಯಂ ಅಸ್ಯಾಪತ್ಯಸ್ಯ ತೇ ವಿಪ್ರ ಕರಿಷ್ಯೆ ಸಾಕ್ಯಮುತ್ತಮಂ. ಆ ಔರ್ವರನ್ನು ಕಂಡು ಚತುರ್ಮುಖ ಸಮಾಧಾನವನ್ನು ಮಾಡಿದನು. ಅವ ಹೇಳ್ತಾ ಇದ್ದಾನಂತೆ, ನೀನು ಅಗ್ನಿಯ ತೇಜಸ್ಸನ್ನು ಧಾರಣೆ ಮಾಡು, ಈ ಮುಂದೆ ತೇಜಸ್ಸು ಜಡಗತ್ತನ್ನೇ ಸುಡ್ಲಿಕ್ಕೆ ಉಂಟು. ನಿನ್ನ ಮಗನಿಗೆ ಉತ್ತಮವಾದಂಥ ಸಂಸ್ಕಾರಗಳನ್ನೆಲ್ಲ ಕಳಿಸಿ ಅರ್ಹತೆಯನ್ನು ಉಂಟು ಮಾಡು ಅಂತ ಹೇಳಿದೆ. ಹಾಗಾಗಿ ಅಗ್ನಿಯನ್ನು ಪಡೆದಿದ್ದೇನೆ ಅಂತೇಳಿ ಔರ್ವರೇ ನೀವು ತಲೆಬಿಸಿ ಮಾಡಬೇಡಿ. ಸ್ಯಾನಂ ಚಾಸ್ಯ ಪ್ರದಾಸ್ಯಾಮಿ ಪ್ರಾಶನಂ ಚಾಮೃತೋಕ್ಕಮಂ ತಥೈವೇಮಾತ್ಮನ ತಥಮೇ ತನ್ಮಮ ವಚಃ ಶೃಣುತ್ತಂ ವದತಾಂಬರ. ಉತ್ತಮವಾದ ಸ್ಥಾನವನ್ನು ಕೊಡ್ತೇನೆ ಔರ್ವರೇ ನಿಮಗೆ, ತಿನ್ನಲಿಕ್ಕೆ ಅಮೃತ ಸದೃಶವಾದ ಆಹಾರವನ್ನು ಕೊಡ್ತೇನೆ. ನಾನು ಪಿತೃಗಳಿಗೆ ಹೇಳ್ತೇನೆ, ನೀವು ಜ್ಞಾನಿಗಳು ಶ್ರೇಷ್ಠರಾಗಿದ್ದೀರಿ, ನನ್ನ ಮಾತನ್ನು ಕೇಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಔರ್ವರು ಹೇಳ್ತಾರೆ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯ ಮೇ ಭಗವಾನ್ ಶಿಶೋಃ ಪತಿಮಿತಾನ್ ದದಾತೇಹ ಪರಮಾನುಗ್ರಹಾಯ ವೈ. ಅವರು ಹೇಳ್ತಾರೆ, ಬ್ರಹ್ಮ ನೀನು ಧನ್ಯ, ನಿನ್ನಿಂದ ನಾನು ಅನುಗ್ರಹಿತನಾಗಿದ್ದೇನೆ. ಕಾರಣ ಪೂಜ್ಯನಾದ ನೀನು ನನ್ನ ಮಗನಿಗೆ ಬುದ್ಧಿ ಹೇಳ್ತಾ ಇದ್ದಿ, ಪರಮಾನುಗ್ರಹ ಮಾಡ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಪ್ರಭಾತ ಕಾಲೇ ಸಂಪ್ರಾಪ್ತೆ ಕಾಂಕ್ಷಿತಂ ವೈ ಸಮಾಗಮೇ ಭಗವಾನ್ ಸ್ತರ್ಪಿತ ಪುತ್ರ ಕೈಹರೈಹಿ ಪ್ರಾಪ್ಸ್ಯತೆ ಸುಖಂ. ಅವನು ಹೇಳ್ತಾರೆ, ಪ್ರಾತಃ ಕಾಲದಲ್ಲಿ ಬಂದಾಗ ಆಹಾರವನ್ನು ತನ್ನ ಮಗನಿಗೆ ಅಂದ್ರೆ ಔರ್ವರು ತಾನು ಬೆಳೆಸಿ ಹವ್ಯಗಳಿಂದ ಆ ಮಗನ್ನು ತೃಪ್ತಿಯನ್ನು ಮಾಡುವ ಹಾಗೆ ಮಾಡಿದ್ರನು. ಪುತ್ರ ಚಾಸ್ಯ ಮೀಮಾಂಸಸ್ಯಾದ್ ಭೋಜನಂ ಚಾಮೃತಾತ್ಮಕಂ ವಿಧಾಸ್ಯತಿ ಭವಾನದ್ಯ ವೀರ್ಯೋತುಲ್ಯಂ ಮಹೌಜಸಃ. ಈ ಅಗ್ನಿ ಇದ್ದಾನೆ, ಅವನನ್ನು ಎಲ್ಲಿ ವಾಸಿಸ್ತಾನೆ, ಅವನಿಗೆ ಎಲ್ಲಿ ಸ್ಥಾನವನ್ನು ಕೊಡುವ ಅಂತ ಕೇಳ್ತಾ ಇದ್ದಾರೆ. ಅದ್ಭುತವಾದ ಇವ ಭೋಜನವನ್ನು ಮಾಡುವವ, ಏನು ಕೊಟ್ಟರು ಕೂಡ ಅಗ್ನಿ ತಿನ್ನುವವ. ಅಂತಹ ಇವನಿಗೆ ಮಹಾ ತೇಜಸ್ಸಿಗೆ ಇವನಿಗ ಸಾಮರ್ಥ್ಯಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಅಂತ ಔರ್ವರು ಹೇಳ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ವಡವಾ ಮುಖೇಸ್ಯ ವಸತಿ ಸಮುದ್ರೇ ವೈ ಭವಿಷ್ಯತಿ ಮಮ ಯೋನಿರ್ಜಲಂ ವಿಪ್ರ ತಚ್ಚ ವೈ ತೋಯಿ ಸಮ್ಮುಖಂ. ಬ್ರಹ್ಮದೇವರು ಹೇಳಿದ್ದಾರೆ, ಸಮುದ್ರದಲ್ಲಿ ಈ ವಡವ ಅಗ್ನಿ ಇರಲಿ, ಇಲ್ಲಿ ಇದ್ದುಕೊಂಡು ಏನು ಮಾಡಲಿ, ಅಗ್ನಿಯನ್ನು ತಾನು ಸ್ವೀಕಾರ ಮಾಡಲಿ.
ಇವ ನೀರನ್ನು ಕುಡಿದು ನಮ್ಮೆಲ್ಲ ದುಃಖಗಳನ್ನು ನಾಶ ಮಾಡುವ ಹಾಗೆ ಆಗಲಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಔರವಾಗ್ನಿ ಬಂತು, ಔರವಾಗ್ನಿಯನ್ನು ತಾನು ಸಮುದ್ರದಲ್ಲಿ ಇಡುವಂತಹ ಬಡವಾಗ್ನಿ ಅಂತ ಕರೀತಾ ಇದ್ದಾರೆ. ತತ್ರಾಹ ಮಾಸೆ ನಿಯತಂ ಪಿಬನ್ ವಾರಿಮಯಂ ಹವಿಃ ತದ್ಧವಿಸ್ತತ್ರ ಪುತ್ರಸ್ಯ ವಿಶ್ವಜಾಮ್ಯಾಲಯಂ ಚ ತತ್. ಇವರು ಬ್ರಹ್ಮದೇವರು ಹೇಳ್ತಾರೆ, ಹವಿಸ್ಸನ್ನು ಪಾನ ಮಾಡ್ತಾ ಮಾಡ್ತಾ ಈ ಔರವಾಗಿ ಅದು ಬೆಳೀತಾ ಹೋಯಿತು. ಅದು ಎಲ್ಲಿದೆ ಕೇಳಿದ್ರೆ ನೀರಿನಲ್ಲೇ ವಾಸ ಮಾಡುವಂಥದ್ದು. ಹಾಗಾಗಿ ಅವರು ಮತ್ತು ಅವರ ಮಗನಿಗೆ ಬ್ರಹ್ಮದೇವರು ಹೇಳ್ತಾರೆ, ನೀನಾಗ್ಲಿ ನಿನ್ನ ಮಗ ಆಗ್ಲಿ ಅಂದ್ರೆ ಔರ್ವಾಗ್ನಿ ಆಗ್ಲಿ ದೇವತೆಗಳಿಗೆ ಕೊಡುವ ಹವಿಸ್ಸನ್ನು ತಿಂತ ನೀವು ಇರಿ. ಹಾಗಾಗಿ ಸಮುದ್ರವನ್ನೇ ನಿಮಗೆ ಮನೆ ಅಂತ ಕೊಡುತ್ತೇನೆ, ಈ ಬಡವಾಗ್ನಿ ನೀನು ಸಮುದ್ರದಲ್ಲೇ ಇರು. ತಥೋ ಯುಗಾಂತೆ ಭೂತಾನಾಂ ಏಷಸ್ಯಾಹಂತ ಸಂಪ್ರದ ಸಹಿತವು ವಿಚರಿಷ್ಯಾವೋ ನಿಷ್ಪ್ರಾಣಾನಕರಾಭಿಹ. ವ್ರತನಿಷ್ಠರೇ ಅಂತ ಅವರವರನ್ನು ಹೇಳಿ ಬ್ರಹ್ಮದೇವ ಹೇಳ್ತಾನೆ, ಪ್ರಳಯ ಕಾಲ ಬಂದಾಗ ಸಮಸ್ತ ಪ್ರಾಣಿಗಳನ್ನು ನಾನು ಸಂಹರಿಸ್ತೇನೆ. ಆಗ ನಿನ್ನನ್ನು ಇಟ್ಟುಕೊಂಡು, ನಿನ್ನ ಮಗನನ್ನು ಇಟ್ಟುಕೊಂಡು ಅಂದ್ರೆ ಔರ್ವಾಗ್ನಿಯನ್ನು ಇಟ್ಟುಕೊಂಡು ನಾನು ಸಂಹಾರ ಮಾಡ್ತೇನೆ. ಯೇಷೋ ಅಗ್ನಿ ಅಂತಕಾಲಸ್ಯ ಸನರಾಶಿ ಸಲಿರಾಶಿ ಮಯಾ ಕೃತಃ ದಹನ ಸರ್ವಭೂತಾನಾಂ ಸದೇವಾಸುರ ರಕ್ಷಸಾಂ. ಅಗ್ನಿದೇವ ತಾನು ಪ್ರಳಯ ಕಾಲದಲ್ಲಿ ಜಲಪ್ರಾಶನವನ್ನು ಮಾಡ್ತಾ ಇರ್ತಾನೆ. ನೋಡಿ, ಪ್ರಳಯ ಕಾಲದಲ್ಲಿ ಬೇರೆದ್ದೆಲ್ಲ ಹಾಕಿ ನಾವು ತಣಿಸುವ ಹೇಳಿದ್ರೆ ಇಲ್ಲ, ಎಲ್ಲವನ್ನು ತಾನು ಸ್ವೀಕರಿಸಿ ತಾನು ನುಂಗುತ್ತಾ ಇದ್ದಾನೆ. ಹಾಗಾಗಿ ಅಂತಹ ಪ್ರಳಯದ ಸಮುದಾಯದಿಂದಾಗಿ ಶಾಂತವಾದಂಥ ಒಂದು ತೇಜಸ್ಸು ಅದನ್ನು ಸಂಕೋಚ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಂಕೋಚಗೊಳಿಸಿ ಸಮುದ್ರ ಮುಖದಲ್ಲಿ ಪ್ರವೇಶ ಆಗುವ ಹಾಗೆ ಮಾಡಿದಂತೆ. ಪೂರ್ತಿ ಇದು ಮಾಡುವುದಲ್ಲ, ಒಂದು ಪ್ರದೇಶದಲ್ಲಿ ನೀನಿರು ಅಂತ ಅದನ್ನು ಸಂಕೋಚ ಮಾಡ್ತಾರೆ. ತಥೈವ ವಡಮಾತ್ಯ ಕಲ್ಕಿ ಧನ್ವಂತರಿ ಪ್ರಭು ಅಂತ ಭಾರತದಲ್ಲಿ ಬಂದಿದೆ. ಹೀಗೆ ಔರ್ವಾಗ್ನಿಯನ್ನು ಸ್ತೋತ್ರ ಮಾಡಿ ಪ್ರತಿಯಾತಸ್ತೋ ಬ್ರಹ್ಮ ತೇಚ ಸರ್ವೇ ಮಹರ್ಷಯ ಔರ್ವಸ್ಯಾಗ್ನೇ ಪ್ರಭಾವಿಜ್ಞಾ ಸ್ಯಾಂ ಸ್ವಾಂ ಗತಿಮಪಾಶ್ರಿತಃ. ಚತುರ್ಮುಖ ಬ್ರಹ್ಮ ಅಲ್ಲಿಂದ ತೆರಳಿದ. ಅವರು ಮುಂದೆ ಸಮಸ್ತ ದೇವತೆಗಳಿದ್ದಾರೆ. ಔರ್ವಾಗ್ನಿಯ ಪ್ರಭಾವದಿಂದಾಗಿ ಅದನ್ನೆಲ್ಲ ತಿಳಿದುಕೊಂಡು ಅವರವರ ಗ್ರಾಮಕ್ಕೆ ಸ್ವಾಂ ಗತಿಮಪಾಶ್ರಿತ ಅವರವರ ಸ್ಥಾನಕ್ಕೆ ಅವರು ತೆರಳಿ ಹೋಗ್ತಾರೆ. ಹಿರಣ್ಯಕಶಪುರ್ದೈತ್ಯಾಃ ದೃಷ್ಟ್ವಾ ತದದ್ಭುತಮಧೂಜಯತ್ ಔರ್ವಂ ಪ್ರಣತಕರ್ಮಾಂಗೋ ವಾಕ್ಯಂ ಚೇತಮರುವಾಚಃ. ಆ ಕಾಲದಲ್ಲಿ ಹಿರಣ್ಯಕಶಿಪು ಇದ್ದಲ್ಲ, ಅವನು ಔರ್ವರ ಈ ಪ್ರಭಾವವನ್ನು ಕಂಡು ಅವನನ್ನು ಗೌರವ ಮಾಡಿದ. ಹಿಂದೆ ಹೇಳಿದ್ರು, ಔರ್ವರ ಹತ್ರ ಬಂದು ಹಿರಣ್ಯಕಶಿಪು ವರವನ್ನು ಪಡೆದ, ಆಶೀರ್ವಾದವನ್ನು ಪಡೆದ. ಯಾಕೆ ಬಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಹಿರಣ್ಯಕಶಿಪು ಬಂದು ಇವರ ಔರ್ವಾಗ್ನಿಯನ್ನು ಕಂಡು ಇದನ್ನು ಎದುರಿಸಲಿಕ್ಕಾಗದೆ ಅವನತ್ರ ಬಂದು ತಾವು ತಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪುರ್ ದೃಷ್ಟ ತದದ್ಭುತಮ ಪೂಜೆಯತ್ ಅಂತ ಅವನತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ಆ ಔರ್ವ ಕೇಳ್ತಾ ಇದ್ದಾರೆ, ಭಗವನ್ ಅದ್ಭುತಮಿದಂ ನಿವೃತ್ತಂ ಲೋಕಸಾಕ್ಷಿಕಂ ತಪಸಾತೆ ಪುನಿಶ್ರೇಷ್ಠ ಪರಿತುಷ್ಟ ಪಿತಾಮಹಃ ಅಂತ. ಸಮಸ್ತ ಜಗತ್ತನ್ನು ನೋಡುವ ನಿಮ್ಮ ಕೆಲಸುಂಟಲ್ಲ, ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಮುನಿಶ್ರೇಷ್ಠರೇ, ನಿಮ್ಮ ತಪಸ್ಸಿನಿಂದಾಗಿ ಚತುರ್ಮುಖ ಬ್ರಹ್ಮ ತಾನು ತೃಪ್ತನಾಗಿದ್ದಾನೆ. ಇವರಿಗೆ ತೃಪ್ತಿ ಇಲ್ಲ, ಆದರೆ ಚತುರ್ಮುಖ ಬ್ರಹ್ಮ ತಾನು ತೃಪ್ತನಾಗಿದ್ದಾನೆ. ಅಹಂತು ತವ ಪುತ್ರಸ್ಯ ತವ ಚೈವ ಯತ ಮಹಾವ್ರತಃ ಭೃತ್ಯ ಇವಾವಗಂತವ್ಯ ಶ್ಲಾಘ್ಯೋಸಿ ತವ ಕರ್ಮಣ. ಇವರು ಹೇಳ್ತಾ ಇದ್ದಾರೆ, ಔರ್ವರು ಇವನು ಹಿರಣ್ಯಾದಿಗಳು ದಾನವರಾದ ನಾವು ನಿನಗೆ ಭೃತ್ಯವಾಗಿ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ಋಷಿಗಳಿಗೆಲ್ಲ ಪೀಡಿಸುವ ಹಿರಣ್ಯಕಶಿಪಾದಿಗಳು. ಆದ್ರೆ ಔರ್ವರ ಹತ್ರ ಹೇಳ್ತಾ ಇದ್ದಾರಂತೆ, ನಿಮ್ಮ ಭೃತ್ಯರಾಗಿ ಇರ್ತೇವೆ, ನಿಮ್ಮನ್ನು ದಾಸ ಅಂತ ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ಕೆಲಸದಿಂದ ನಾವು ನಿಮ್ಮನ್ನು ನಾವು ಹೊಗಳುತ್ತೇವೆ, ನೀವು ಯೋಗ್ಯವಾದ ಕೆಲಸವನ್ನು ಮಾಡುವವರು ಅಂತ ಹಿರಣ್ಯಕಶಿಪು ಔರ್ವರಿಗೆ ಹೇಳ್ತಾನೆ. ಅಹಂತು ತವ ಪುತ್ರಸ್ಯ ತವ ಚೈವ ಮಹಾವ್ರತ ಭೃತ್ಯ ಇತ್ಯ ಇಮಗಂತವ್ಯಂ ಶ್ಲಾಘ್ಯೋಸಿ ತವ ಕರ್ಮಣ. ನೀವು ಮಾಡುವ ಕೆಲಸದಿಂದ ನಮಗೆ ಒಂದು ಅನುಗ್ರಹ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ತಮ್ಮಾಂ ಪಶ್ಚ ಸಮಾಪನ್ನಂ ತಮೈವ ಆರಾಧನೆ ರತಂ ಯಸ್ಸೀದೇಯಂ ಮುನಿಶ್ರೇಷ್ಠ ತಥೈವ ಸ್ಯಾತ್ ಪರಾಜಯ. ಆಮೇಲೆ ಹೇಳ್ತಾ ಇದ್ದಾರೆ, ಔರ್ವಾಗ್ನಿಗಳೇ, ನಿಮ್ಮ ಆರಾಧನೆಯಿಂದ ಆಸಕ್ತರಾದ ನಮ್ಮನ್ನು ನೀವು ಗಮನಿಸಿ. ನಮಗೆ ದುಃಖ ಕೊಡಬೇಡಿ, ನಮ್ಮನ್ನು ದುಃಖಿತರನ್ನಾಗಿ ಮಾಡಬೇಡಿ.
ಎಂದಿಗೂ ಕೂಡ ನಮ್ಮನ್ನು ಪರಾಜಯವನ್ನು ಮಾಡದೆ ನನಗೆ ಜಯವನ್ನು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬರೋ ಹೇಳ್ತಾರೆ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯ ತೇಹಂ ಗುರುರ್ಮತಃ ನಾಸ್ತಿತೆ ತಪಸಾನೇನ ಭಯಮಧ್ಯೇಹ ಸುವ್ರತ. ನಿನ್ನ ತಪಸ್ಸನ್ನು ನೀನು ಮಾಡ್ತಾ ಇದ್ದಿ, ಆದ್ದರಿಂದ ನಾನು ಗುರು ಅಂತ ತಿಳ್ಕೊಂಡಿದ್ದೇನೆ, ಅದರಿಂದ ನಾನು ಧನ್ಯ ಅಂತ ಭಾವಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ತಪಸ್ಸನ್ನು ಯಾವುದಂತ ಯಾವುದನ್ನು ಕೂಡ ನೀನು ಅದರದ ಬಗ್ಗೆ ನಿಲ್ಲಿಸಿ ಅದನ್ನು ಭಯವನ್ನು ಪಡಿಬೇಡ ಅಂತ ಹೇಳ್ತಾರೆ. ಇಮಾಂಚ ಮಾಯಾಂ ಗೃಹೇಶ್ವ ಮಮ ಪುತ್ರೇಣ ನಿರ್ಮಿತಾಂ ನಿರಿಂದನಮಗ್ನಿಮಯೀಂ ದುಸ್ವಸ್ವಾಂ ಪಾವಕೈರಪಿ. ಅವರು ಹೇಳ್ತಾರೆ, ಅವ್ರವರು ಹೇಳ್ತಾ ಇದ್ದಾರೆ, ತಮ್ಮ ಮಗನಿಂದ ಅಂದ್ರೆ ಔರ್ವಾಗ್ನಿಯಿಂದ ನಿರ್ಮಿತವಾದದ್ದು ಅಗ್ನಿ ಅಥವಾ ಮಾಯೆಯನ್ನು ಪ್ರೀತಿಯಿಂದ ನಾನು ನಿನಗೆ ನೀಡ್ತಾ ಇದ್ದೇನೆ, ಸ್ವೀಕರಿಸಬೇಕು. ಕಟ್ಟಿಗೆ ಇಲ್ಲದೆ ಉರಿಯುವಂತ ಅಗ್ನಿ, ಹಿಂದೆ ನಾನು ತೊಡೆಯನ್ನು ಮಥನ ಮಾಡಿ ಅಲ್ಲಿಂದ ಅಗ್ನಿಯನ್ನು ಔರ್ವಾಗ್ನಿಯನ್ನು ಪಡೆದದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅಗ್ನಿ ಸ್ವರೂಪವಾದ ಇದನ್ನು ಯಾರಿಂದ ಮುಟ್ಲಿಕ್ಕಾಗೋದಿಲ್ಲ ಅಥವಾ ಅಗ್ನಿಯಿಂದ ಸ್ಪರ್ಶ ಮಾಡ್ಲಿಕ್ಕಾಗೋದಿಲ್ಲ. ಇದನ್ನೆಲ್ಲ ಸ್ವೀಕರಿಸು ನೀನು ಅಂತ ಹೇಳ್ತಾರೆ. ಏಷತೆ ಏಷಾತೆ ಸ್ವಸ್ಯ ವಂಶಸ್ಯ ವಶಗಾರಿ ನಿಗ್ರಹೆ ರಕ್ಷಿಷ್ಯಾವರ್ಗಂಜ ಪರಾಂಚ ಪ್ರದಹಿಷ್ಯತಿ. ಆಮೇಲೆ ಹೇಳ್ತಾರೆ, ಈ ಮಾಯೆ ಉಂಟಲ್ಲ ಅದನ್ನು ಔರ್ವಾಗ್ನಿ ಎನ್ನುವಂಥದ್ದು ನಾಶ ಮಾಡಲಿಕ್ಕೆ ಸಮರ್ಥವಾದದ್ದು. ಹಾಗಾಗಿ ನೀನಾಗ್ಲಿ ನಿನ್ನ ವಂಶಸ್ಥರಾಗ್ಲಿ ಎಂದಿಗೂ ಕೂಡ ನಮ್ಮ ರಕ್ಷಣೆಯನ್ನು ಮಾಡಬೇಕು. ದೊಡ್ಡ ಸೇನೆಯನ್ನು ನೀಡುವ ಸಾಮರ್ಥ್ಯದಂತೆ ನೀನು ಹೊಂದಿದ್ದಿ. ಏವಮಸ್ತೀತಿ ತಾಂ ದೃಕ್ಯ ಪ್ರಣಮ್ಯ ಮುನಿಭಂಗವಂ ಜಗಾಮ ತ್ರಿದಿವಂ ಹೃಷ್ಟ ಕೃತಾರ್ಥೋ ದಾನವೇಶ್ವರ. ಹಾಗಾಗಿ ದಾನವೇಶ್ವರನಾದಂತಹ ಈ ಹಿರಣ್ಯಕಶಿಪು ತಾನು ಸ್ವರ್ಗಕ್ಕೆ ತೆರಳಿದ, ಹೇಗೆ ಕೃತಾರ್ಥನಾಗಿದ್ದಾನೆ, ಅವನು ಬಂದ ಕೆಲಸ ನಡೆದಿದೆ. ಹಾಗಾಗಿ ಹೇಳ್ತಾರೆ, ಹಿರಣ್ಯಕಶಿಪುವಿಗೆ ನಮಸ್ಕಾರ ಮಾಡಲಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾ ತನ್ನ ಮಾಯೆಯನ್ನು ಸ್ವೀಕರಿಸಿ ತಾನು ದಾನವೇಶ್ವರ ಸ್ವರ್ಗಕ್ಕೆ ತೆರಳುತ್ತಾರೆ. ಸೈಷಾ ದುರ್ವಿಷಃ ಮಾಯಾ ದೇವೈರಪಿ ದುರಾಸದ ಔರ್ವೇಣ ನಿರ್ಮಿತ ಪೂರ್ವಂ ಜಾನಕೇ ಪಾವಕೇ ನೋರ್ವ ಸೂನುನ. ದೇವತೆಗಳನ್ನು ಕುರಿತು ಹೇಳ್ತಾ ಇದ್ದಾರೆ, ಯಾರಿಂದಲೂ ಮುಟ್ಲಿಕ್ಕಾಗದ, ಯಾರಿಂದಲೂ ದೇವತೆಗಳಿಗೂ ಕೂಡ ಎದುರಿಸಲಿಕ್ಕಾಗದೆ ಇರುವಂತಹ ಈ ಮಾಯೆ ಉಂಟಲ್ಲ, ಇದು ಔರ್ವ ಮುನಿಯ ಹುಟ್ಟುವಿನಿಂದಾಗಿ ಅಥವಾ ಔರ್ವ ಮುನಿಯ ಮಗನ ಹುಟ್ಟುವಿನಿಂದಾಗಿ ಹುಟ್ಟಿಕೊಂಡಿದೆ. ಹಾಗಾಗಿ ಅಂತಹ ಪಾವಕರಿಂದ ನಿರ್ಮಿಸಲ್ಪಟ್ಟಂತಹ ಮಾಯೆಯೇ ಅಂತ ಹೇಳ್ತಾ ಇದ್ದಾರೆ. ತಸ್ಮಿನ್ ಸ್ವಭ್ಯರ್ಥಿಥೇ ದೈತ್ಯೇ ನಿರ್ವಿಷೈರ್ಯಾನ್ನ ಸಂಶಯ ಶಾಪೋಕ್ಯಸ್ಯಾಃ ಪುರಾದತ್ತೋ ಸೃಷ್ಟ ಏನೈವ ತೇಜಸ. ಆದರೆ ಹಿರಣ್ಯಕಶಿಪು ಗತಿಸಿದ ಬಳಿಕ ಈ ಮಾಯೆ ಎನ್ನುವಂಥದ್ದು ಅದು ನಿರ್ವೀರ್ಯ ಆಯಿತು. ಯಾರು ಅದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಇನ್ನೊಂದು ಕಡೆಯಿಂದ ಹೇಳ್ತಾರೆ, ಔರ್ವ ಮುನಿಗಳು ತಾನೇ ಅದಕ್ಕೆ ಶಾಪವನ್ನು ನೀಡಿದ್ರು ಔರ್ವಾಗ್ನಿಗೆ. ಯದ್ಯೇಷ ಪ್ರತಿಹಂತವ್ಯ ಕರ್ತವ್ಯೋ ಭಗವಾನ್ ಸಖಿ ದೀಯತಾಮೇ ಚಕ್ರ ತೋಯಯೋರ್ ನಿರ್ವಿಕಾಕರ ಮಾಯಾ ನೇತಾಂ ಹರಿಷ್ಯಾಮಿ ತತ್ಪ್ರಸಾದಾತ ಸಂಶಯ. ಆ ಮಾಯೆಯನ್ನು ಸಂಹರಿಸಬೇಕು ಕೇಳಿದ್ರೆ ದೇವೇಂದ್ರನಿಂದ ಪೂಜ್ಯನಾದ ನೀವೆಲ್ಲ ಒಂದು ಕರ್ತವ್ಯವನ್ನು ಮಾಡಬೇಕು. ಹಾಗಾಗಿ ಹೇಳ್ತಾ ಇದ್ದಾನೆ ಅಂತ, ನನಗೆ ಜಲಯೋನಿ ಎನಿಸಿದ ಚಂದ್ರನನ್ನು ಸ್ನೇಹಿತನನ್ನಾಗಿ ಸಹಾಯಕನಾಗಿ ಕಳಿಸು. ನಿಮ್ಮ ಅನುಗ್ರಹದಿಂದ ಸಂತೋಷವಾಗಿ ಈ ಮಾಯೆಯನ್ನು ನಾವು ಗೆಲ್ಲಕ್ಕೆ ಬರ್ತಾ ಉಂಟು, ಅದನ್ನು ನಾಶ ಮಾಡಬಹುದು ಅಂತ ಹೇಳಿದ್ರು. ವೈಶಂಪಾಯನುವಾಚ ಏವಮಸ್ತಿ ಸಂಪೃಕ್ತ ಸಂಹೃಷ್ಟ ಶುಕ್ರಸ್ತ್ರಿದಶವರ್ಧನ ಸಂದಿದೇಶಾಗ್ರತಸ್ತೋಮಂ ಯುದ್ಧಾಯ ಶಿಶಿರಾಯುಧಂ. ವೈಶಂಪಾಯನರು ಮುಂದಿರಿಸಿ ಹೇಳ್ತಾರೆ, ವರುಣನ ಮಾತಿನಂತೆ ಸಮ್ಮತಿಯನ್ನು ಸೂಚಿಸಿದಂಥ ದೇವತೆಗಳು ಅಭಿವೃದ್ಧಿಯನ್ನು ಉಂಟು ಮಾಡುವುದಕ್ಕೋಸ್ಕರ ಇಂದ್ರನನ್ನು ಮುಂದೆ ಇಟ್ಟುಕೊಂಡು ಚಂದ್ರನನ್ನು ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ. ಗಚ್ಚ ಸೋಮ ಸಹಾಯತ್ವಂ ಕುರು ಪಾಶಧರಾಯ ವೈ ಅಸುರಾಣಾಂ ವಿನಾಶಾಯ ಜಯಾರ್ಥಾಂಚ ದಿವೌಕಸಾಂ. ಚಂದ್ರ, ನೀನು ಅತ್ಯಂತ ಶೀತಾಂಶು ಕಿರಣಗಳು ಉಳ್ಳವ. ಹಾಗಾಗಿ ನೀನೇನು ಮಾಡಬೇಕು, ಪಾಶಧಾರಿಯಾದ ವರುಣನಿಗೆ ನೀನು ಸಹಾಯವನ್ನು ಮಾಡಬೇಕು ಅಂತ ಕೊಡ್ತಾರೆ. ಹಾಗಾಗಿ ದೇವತೆಗಳಿಗೆಲ್ಲ ಕೂಡ ನೀನು ಜಯ ಒದಗಿಸಬೇಕು, ಅಸುರರ ದಾಳಿಯನ್ನು ನೀನು ದಾಟಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವಮತ್ ಪ್ರತಿಮೇರ್ಯಸ್ಯ ಜ್ಯೋತಿಷಾಂಚ ಸುರೇಶ್ವರ ತ್ವನ್ಮಯಂ ಸರ್ವಲೋಕಾನಂ ರಸಂ ರಸವಿದೋ ವಿದುಹು. ಇನ್ನು ಅಪ್ರತಿಮ ವೀರವಾಗಿದ್ದೀರಿ ನೀವು, ಬೆಳಗುವ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಸಮಸ್ತ ಲೋಕಗಳಿಗೂ ಕೂಡ ಔಷಧಿಗಳಿಗೆ ರಸವನ್ನು ನಿರ್ಮಾಣ ಮಾಡಿರುವವರು ನೀವು ಅಂತ ಹೇಳಿ ಎಲ್ಲ ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿ ಚಂದ್ರನಿಗೆ ಹೇಳ್ತಾ ಇದ್ದಾರೆ.
ಕ್ಷಯವೃದ್ಧಿಸ್ತವ ವ್ಯಕ್ತಾಃ ಸಾಗರೇಖೇ ಮಂಡಲೆ ಪರಿವರ್ತಂತ್ಯೋಹುರಾತ್ರಂ ಕಾಲಂ ಜಗತಿ ಯೋಜಯತ್. ಅವರು ಹೇಳ್ತಾರೆ, ನಿನ್ನ ಕ್ಷಯ ಮತ್ತೆ ವೃದ್ಧಿಗಳ ಸಾಗರ ಯಾವುದು? ಸಾಗರ ಹೆಚ್ಚು ಕಡಿಮೆದಾಗಿ ಚಂದ್ರನಲ್ಲಿರುವ ಒಬ್ಬರ ಇಳಿತಗಳು ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಆಕಾಶ ಮಾರ್ಗದಲ್ಲಿ ಅವನ ಗತಿ, ಅವನದು ಕಾಂತಿ ಎಲ್ಲ ವ್ಯತ್ಯಾಸ ಆಗತ್ತೆ. ಹುಣ್ಣಿಮೆಯಲ್ಲಿ ಸಮುದ್ರನು ಕೇರುವಂತೆ ಮಾಡುವವ ವ್ಯಕ್ತ ಸಾಗರಕ್ಕೇಚ ಮಂಡಲೆ ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿಯಲ್ಲಿ ಉಬ್ಬರ ಬರುವ ಹಾಗೆ ಮಾಡುವುದು, ಇಳಿಮ ಮಾಡುವುದು ಅದೆಲ್ಲವೂ ಚಂದ್ರನ ಕೆಲಸ. ಹಾಗಾಗಿ ಆಕಾಶ ಮಂಡಲದಲ್ಲಿ ಹೀಗೆ ತನ್ನ ವ್ಯಾಪಾರವನ್ನು ಹಗಲು ರಾತ್ರಿಗಳನ್ನು ಕೂಡ ತಾನು ಪರಿವರ್ತನೆಯನ್ನು ಮಾಡ್ತಾ ತಾನು ದೇವತೆಗಳಿಗೆ ಅಥವಾ ವಿಷ್ಣುವಿನ ಸೇವೆ ಮಾಡು ಅಂತ ಹೇಳ್ತಾರೆ. ಲೋಕಛಾಯಾಮಯಂ ಲಕ್ಷ್ಮಿಯೇ ತವಾಂಕೆ ಶಕಸನ್ನಿಭಂ ನವೇದು ಸೋಮರಾಜದೇವಾಶ್ಚ ಏತ ನಕ್ಷತ್ರ ಯೋಗಿನಃ. ಹೇಳ್ತಾರೆ, ನಿನ್ನ ಬಿಂಬದ ನಡುವೆ ನೋಡುವಂತಹ ಚಿಹ್ನೆ ಏನು ಉಂಟಲ್ಲ, ಅದು ಲೋಕಕ್ಕೆ ಅದು ನೆರಳನ್ನು ಕೊಡುವಂಥದ್ದು ಅಂತ ಔರ್ವಾಗ್ನಿಯನ್ನು ಸ್ತೋತ್ರ ಮಾಡಿ ಹೇಳ್ತಾರೆ. ನಿನ್ನಲ್ಲಿ ಚಿಹ್ನೆಯಾಗಿ ತೋರ್ತಾ ಇರುವುದು ನಕ್ಷತ್ರಾಭಿಮಾನಿಗಳಿರ್ಬೋದು, ದೇವತೆಗಳಾಗಲಿರ್ಬೋದು, ನಿನ್ನ ಪೂರ್ತಿ ವ್ಯಕ್ತಿತ್ವವನ್ನು ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತ್ವಮಾದಿತ್ಯ ಪಥಾರೂರ್ಧ್ವಂ ಜ್ಯೋತಿಷಾಂ ಚೋಪರಿಸ್ಥಿತಃ ತಮಸ್ಪ್ರೋತ್ತರೀಯಾ ಸಹಸ ಜ್ಞಾನ ಸಂಯಸ್ಯ ಜ್ಞಾನ ಭಾಸಯತ್ಯಖಿಲಂ ಜಗತ್. ಚಂದ್ರ ಮತ್ತೆ ವರುಣ ಇಬ್ಬರನ್ನು ಒಟ್ಟಿಗೆ ಕಳಿಸಿದ್ದಾರೆ. ವರುಣ ಯಾಕೆ? ಅಸ್ಮತ್ ಪಾಶಂ ವರುಣೋ ಮುಮೋಚತ್ ಅಂತ ಹಗ್ಗವನ್ನು ಕಾಟಿ ನಮಗೆ ಕಟ್ಟಿ ಸಂಸಾರದಲ್ಲಿ ಮೋಹವನ್ನು ತಂದು ಕೊಡುವುದು. ಹಾಗಾಗಿ ಅವರಿಬ್ಬರನ್ನು ಕೂಡ ವಿಷ್ಣುವಿನ ಜೊತೆಗೆ ಯುದ್ಧಕ್ಕೆ ಕಳಿಸಿ ಹೇಳ್ತಾರೆ, ನೀನು ಆದಿತ್ಯ ಸಂಚರಿಸುವ ಮಾರ್ಗ ಉಂಟಲ್ಲ, ಅದು ಊರ್ಧ್ವ ಲೋಕಗಳಿಗಿಂತಲೂ ಮಿಗಿಲಾದಂತಹ ಜ್ಯೋತಿರ್ಮಂಡಲ ಅದರ ಮೇಲ್ಭಾಗದಲ್ಲಿ ಇರುವವನಾಗಿದ್ದಿ. ಹಾಗಾದರೆ ಕತ್ತಲೆ ತುಂಬಿದ ಜಗಸ್ಸುಂಟಲ್ಲ, ಅದೆಲ್ಲವೂ ಕೂಡ ಔರ್ವರ ತನ್ನ ತಪೋಗ್ನಿಯಿಂದ ನಡೀತಾ ಉಂಟು. ಸಮಗ್ರ ಜಗತ್ತನ್ನು ಬೆಳಕಿನಿಂದ ಬೆಳಗಿಸ್ತಾ ಇದ್ದಾರೆ. ಶ್ವೇತಭಾನುರ್ ಹಿಮತನು ಜ್ಯೋತಿಷಾಮಧಿಪಶ್ಚಿ ಅಬ್ಧಕೃತ್ ಕಾಲಯೋಗಾತ್ಮ ಈಜ್ಯೋ ಯಜ್ಞಸೋವ್ಯಯ. ಶ್ವೇತಭಾನು ಅಂತ ಹೇಳಿ ಭಗವಂತನನ್ನು ವರ್ಣನೆ ಮಾಡಿ, ಹಿಮತನಯ ಜ್ಯೋತಿರ್ಮಂಡಲದಲ್ಲಿ ಅಲಂಕೃತನಾದವ, ಸಂವತ್ಸರಾಧಿಪತಿ, ಕಾಲಾತ್ಮ, ಯೋಗಾತ್ಮ, ಹವ್ಯರ್ಧಾನಕ್ಕೆ ಯೋಗ್ಯವಾದವ, ಯಜ್ಞ ಸ್ವರೂಪ ನೀನು ಅವ್ಯಯ ಅಂತ ಸ್ತೋತ್ರ ಮಾಡ್ತಾರೆ. ಓಷಧೀಶಃ ಕ್ರಿಯಾಯೋನಿ ಅಬ್ಜಯೋನಿ ರುದಶ್ನಭ ಶೀತಾಂಶುರಮೃತಾಧಾರ ಕಂಬಲ ಶ್ವೇತವಾಹನ. ಓಷಧಿಗಳಿಗೆ ಫಲಪಾಂಕಾದಿಗಳು ಔಷಧಿಗಳು, ಆ ಔಷಧಿಗಳಿಗೆ ನೀನು ಒಡೆಯನಾದವ. ಹಾಗಾಗಿ ಎಲ್ಲ ಕ್ರಿಯೆಗಳಿಗೂ ಕೂಡ ನೀನು ಕಾರಣನಾದವ. ರಾತ್ರಿಯಲ್ಲಿ ಅರಳುವ ನೈದಿಲೆಗೂ ಕೂಡ ನೀನು ಕಾರಣನಾದವ. ಹಾಗಾಗಿ ಶೀತಾಂಶು ತಾಪವನ್ನು ಇರದೇ ಇರುವನೇ, ಅಮೃತಕ್ಕೆ ಆಧಾರನೇ, ಗುರಿ ಮುಟ್ಟದಂತ ಧೀರನೇ ಅಂತ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಂ ಕಾಂತಿ ಕಾಂತವಪುಷಾಂ ತ್ವಂ ಸೋಮಃ ಸೋಮವೃತ್ತಿನಾಂ ಸೌಮ್ಯಸ್ತ್ವಂ ಸರ್ವಲೋಕಾನಾಂ ತೇನಿರಘ್ರ ವೃಕ್ಷರಾಟ್. ಬೆಳಗುವ ಶರೀರವುಳ್ಳಂತಹ ನೀವು, ಸೋಮ ಮತ್ತೆ ಈ ವರುಣ ನೀವಿಬ್ಬರು ಕೂಡ ಸೇರಿಕೊಂಡು ನೀವು ಸರ್ವಲೋಕದಲ್ಲಿರುವ ಕತ್ತಲೆಗಳನ್ನು ಹೋಗಲಾಡಿಸಿ, ನೀನು ಮತ್ತೊಂದು ಬಲ, ನೀನು ನಕ್ಷತ್ರಾಧಿಪತಿಯಾಗಿದ್ದಿ, ಅದರಿಂದ ಅದೆಲ್ಲ ಮಾಡು ಅಂತ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ ಚಕ್ರಾಸಿ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारे शकटासर्वञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगरः